ಈ ಸಮಯದಲ್ಲಿ ಕರ್ತನ ಈ 5 ತಿಂಗಳುಗಳು ನಮ್ಮನ್ನು ಈ ವರ್ಷದಲ್ಲಿ ಕಾಪಾಡಿ ಭಯಂಕರವಾದ ರೋಗಗಳನ್ನು ನಮ್ಮನ್ನು ತಪ್ಪಿಸಿ ಈ ಕೊನೆಯ ದಿವಸದಲ್ಲಿ ಈ ತಿಂಗಳಲ್ಲಿ ನಮ್ಮನ್ನು ನಡೆಸಿದ್ದಾನೆ, ಅಪಾಯಗಳನ್ನು ತಪ್ಪಿಸಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಕ್ಷೇಮ ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ಆ ಸ್ತುತಿಗಳಿಗೆ ಪಾತ್ರನಾಗಿರುವಂಥ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ಆತನನ್ನು ನಾವು ಘನಪಡಿಸೋಣ, ಆತನನ್ನು ಮಹಿಮೆ ಪಡಿಸೋಣ. ಆತನು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದಾನೆ, ಸ್ತುತಿಗಳ ಸಿಂಹಾಸನಗಳನ್ನು ಆಸೀನನಾಗಿರುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ಆತನ ನಾವು ಘನಪಡಿಸೋಣ, ಆತನನ್ನು ಮಹಿಮೆ ಪಡಿಸೋಣ. ದೇವರ ನಂಬಿಗಸ್ತನಾಗಿದ್ದಾನೆ. ಪ್ರೇರೆ ದೇವರೇ ಸ್ತೋತ್ರ ಪದಾಗಿ ಸ್ತೋತ್ರ ಕರ್ತನಿಗೆ ಘನಪಡಿಸ್ತೇವೆ ಸ್ವಾಮಿ, ಇದನ್ನೇ ಮಹಿಮೆ ಪಡಿಸ್ತೇವೆ ಸ್ವಾಮಿ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಹೌದು ಸ್ವಾಮಿ, ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಪರಿಶುದ್ಧನೇ ನಿಮಗೆ ಆರಾಧನೆ, ಜೊತೆಗಾರನೇ ನಿಮಗೆ ಆರಾಧನೆ, ಪರಿಶುದ್ಧನೇ ನಿಮಗೆ ಆರಾಧನೆ, ಜೊತೆಗಾರನೇ ನಿಮಗೆ ಆರಾಧನೆ, ಪರಮಪಿತನೇ ನಿಮಗೆ ಆರಾಧನೆ, ಮಾರ್ಗದರ್ಶಿಯೇ ನಿಮಗೆ ಆರಾಧನೆ, ಪರಮಪಿತನೇ ನಿಮಗೆ ಆರಾಧನೆ, ಮಾರ್ಗದರ್ಶಿಯೇ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಆರಾಧನೆ ಆರಾಧನೆ. ಹೌದು ಸ್ವಾಮಿ, ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಹೌದು, ಪರಿಶುದ್ಧನಾಗಿರುವಂಥ ದೇವರ ಸನ್ನಿಧಾನ ನಾವಿರುವಾಗ, ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರ ಸನ್ನಿಧಾನ ನಾವಿರುವಾಗ ಒಂದು ಸಾರಿ ನಮ್ಮ ಜೀವಿತಗಳನ್ನು ಜ್ಞಾಪಕ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಜೀವಿತಗಳು ನಮ್ಮ ತಂದೆಯಾಗಿದ್ದು, ನಮಗೆ ಆಶ್ರಯವಾಗಿದ್ದು, ನಮಗೆ ಆಧಾರವಾಗಿದ್ದು, ನಮ್ಮನ್ನು ಬಲಪಡಿಸಿ ನಮ್ಮನ್ನು ಸಂರಕ್ಷಿಸಿ ನಡೆಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಿತ್ಯನಾಗಿರುವಂಥ ತಂದೆಯಾಗಿದ್ದು, ಸಮಾಧಾನದ ಕರ್ತನಾಗಿದ್ದು, ಪರಿಶುದ್ಧನಾಗಿರುವಂಥ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನಿಗೆ ಹೇಳೋಣ, ದೇವರೇ ನಾವು ಬದುಕಿ ಉಳಿದಿದ್ದೇವೆ ಅಂದರೆ ಸ್ವಾಮಿ ಅದು ನಿನ್ನ ಕೃಪೆ ಮಾತ್ರ ಸ್ವಾಮಿ, ನಿನ್ನ ಕೃಪೆ ಇಲ್ಲದೆ ನಾವು ಏನು ಮಾಡೋಕ್ಕಾಗಿಲ್ಲ ಸ್ವಾಮಿ. ನಿನ್ನ ಕೃಪೆ ನಮ್ಮನ್ನು ಆವರಿಸಿಕೊಂಡಿದೆ, ದಿನ ಹೊಸದಾಗಿ ನಿನ್ನ ಕೃಪೆ ನಮ್ಮ ಮೇಲೆ ಸುರಿಯ ಮಾಡ್ತಾ ಇದೆ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆಂಬುದಾಗಿ ಹೇಳೋಣ. ಅದಕ್ಕಾಗಿ ನಿನ್ನನ್ನು ಘನಪಡಿಸ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಅದನ್ನ ಅಬ್ರಹಾಮನ ದೇವರು, ಅದನ್ನ ಇಸಾಕನ ದೇವರು, ಅದನ್ನ ಯಾಕೋಬನ ದೇವರು, ಅದನ್ನ ದಾವೀದನ ದೇವರು, ಇದನ್ನ ನಿನ್ನ ದೇವರು, ನನ್ನ ದೇವರು ಆಗಿದ್ದಾರೆ. ನಾನು ನಿಮ್ಮ ದೇವರು ಎಂಬುದಾಗಿ ಹೇಳುವ ಆತನಾಗಿದ್ದಾನೆ. ಆ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ. ಆ ದೇವರಿಗೆ ನಾವು ಮಕ್ಕಳಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾನು ತನ್ನ ಮಕ್ಕಳಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ, ನಮ್ಮೆಲ್ಲ ಅವಶ್ಯಕತೆಗಳನ್ನು ನೀಗಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ, ಕರ್ತನನ್ನು ಘನಪಡಿಸೋಣ, ಕರ್ತನನ್ನೇ ನಾವು ಮಹಿಮೆ ಪಡಿಸೋಣ, ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ದೇವರ ನಂಬಿಕಸ್ಥನಾಗಿದ್ದಾನೆ ಪ್ರಿಯರೇ. ಅದರ ನಂಬಿಕಸ್ಥನ ನಾವು ಜ್ಞಾಪಕ ಮಾಡಿಕೊಳ್ಳೋಣ, ಅದರ ಪ್ರೀತಿಯನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ.
ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು. ನಿನ್ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು. ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಬರಿದಾಗಿ ಬಂದ ನನ್ನನ್ನು ಆಶೀರ್ವದಿಸಿದೆ ನೀ. ಬರಿದಾಗಿ ಬಂದ ನನ್ನನ್ನು ಆಶೀರ್ವದಿಸಿದೆ ನೀ. ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ನನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ಅಬ್ರಹಾಮನ ದೇವರ ನಿನಗೆ ಆರಾಧನೆ, ಇಸಕನ ದೇವರ ನಿನಗೆ ಆರಾಧನೆ. ಯಾಕೋಬಿನ ದೇವರ ನಿನಗೆ, ಯಾಕೋಬಿನ ದೇವರ ನಿನಗೆ ಆರಾಧನೆ, ಸ್ತುತಿಯಾರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ ಯೇಸುವೇ, ಆರಾಧನೆ. ಆರಾಧನೆ ಯೇಸುವೇ, ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದಿ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದಿ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಯೇಸುವೇ, ಆರಾಧನೆ. ಆರಾಧನೆ ಯೇಸುವೇ, ಆರಾಧನೆ. ಹೌದು ಸ್ವಾಮಿ, ಇದೆಷ್ಟು ಒಳ್ಳೆಯ ಒಂದು ಕಲ್ಪನೆ ಸ್ವಾಮಿ. ಅದನ್ನು ಅಬ್ರಹಾಮನಿಗೆ ನಂಬಿಗಸ್ತನಾಗಿದ್ದಂಥ ದೇವರು, ಇಸ್ಸಾಕನಿಗೆ ಯಾಕೋಬನಿಗೆ ಮಾಡಿದಂಥ ವಾಗ್ದಾನ ನೆರವೇರಿಸಲು ನಂಬಿಗಸ್ತನಾಗಿರುವಂಥ ದೇವರು. ನಮ್ಮ ಜೀವಿತಗಳಲ್ಲಿ ಸಹ ನೀನು ಮಾಡಿದಂಥ ವಾಗ್ದಾನ 5 ತಿಂಗಳುಗಳ ದೇವರೇ ನಮ್ಮನ್ನು ನಡೆಸುತ್ತಾ ಬಂದಿದ್ದೀವಿ. ಅನಾರೋಗ್ಯಗಳು ಬಂದಾಗ ನಮಗೆ ಆರೋಗ್ಯ ಕೊಟ್ಟಿದ್ದೆ ಕರ್ತನೆ. ಕೊರತೆಗಳು ಬಂದಾಗ ಯೆಹೋವ ಈರೆ ಆಗಿದ್ದು ನೀಗಿಸಿದ್ದಿ. ಅನಾರೋಗ್ಯಗಳು ಬಂದಾಗ ನಮಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದೆ ಕರ್ತನೆ ಸ್ವಾಮಿ.
ನಮ್ಮ ಜೀವಿತದಲ್ಲಿ ಸೋಲುಗಳು ಬರುವಾಗ ದೇವರೇ ನಮಗೆ ಜಯವನ್ನು ಒದಗಿಸಿಕೊಟ್ಟಿದೆ ಕರ್ತನೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ಆಧಾರವಾಗಿರುವಾದರೆ, ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ನಮ್ಮನ್ನು ನಿಲ್ಲಿಸಿದ ಆತನ ನಿಮಗೆ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಮ್ಮನ್ನು ಬಲಪಡಿಸಿ. ನಿನ್ನಂತ ದೇವರು ಯಾರಿಲ್ಲ ಸ್ವಾಮಿ ದೇವರೇ. ನೀನೊಬ್ಬನೇ ಜೀವಿಸುವಂತ ದೇವರು, ನಿನ್ನೊಬ್ಬನೇ ಹೌದು ನಮ್ಮನ್ನು ಪ್ರೀತಿ ಮಾಡುವಂತ ದೇವರು, ಮನುಷ್ಯರಿಗೋಸ್ಕರ ಪ್ರಾಣ ಕೊಟ್ಟಂತ ದೇವರು ನೀನಾಗಿದೆ ಸ್ವಾಮಿ. ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇ ಕರ್ತನೆ. ದೇವ ನಿನ್ನನ್ನು ಘನಪಡಿಸ್ತೇವೆ ಸ್ವಾಮಿ ದೇವರೇ. ದೇವ ನಿನ್ನನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ. ದೇವ ನಿನ್ನನ್ನು ಕೊಂಡಾಡ ಘನಪಡಿಸ್ತೇವೆ ಸ್ವಾಮಿ ದೇವರೇ. ನಿನ್ನದೇ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ ಸಯ್ಯ, ಕೊರತೆಗಳನ್ನು ನೀಗಿಸುವವನು ನೀನೇ ಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹೌದು ಸ್ವಾಮಿ, ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರಿಲ್ಲ ಕರ್ತನೆ. ಪ್ರಾಣ ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದೆ ಸ್ವಾಮಿ. ನಮ್ಮ ಬಲಹೀನತೆಗಳಲ್ಲಿ ನಮ್ಮನ್ನು ತಳ್ಳಿಬಿಡದೆ ಸ್ವಾಮಿ. ನಮ್ಮನ್ನು ಬಲಗೊಳಿಸಿ ನಮ್ಮನ್ನು ಆಶೀರ್ವಾದ ಮಾಡಿದೆ ಕರ್ತನೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿದೆ ಕರ್ತನೆ ಸ್ವಾಮಿ. ನಿನ್ನ ಮಕ್ಕಳನ್ನಾಗಿ ನಿನ್ನ ಮಮತೆಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದೀಯಲ್ಲ ಸ್ವಾಮಿ. ಹೌದು ಸ್ವಾಮಿ, ನಮಗೋಸ್ಕರ ತಿರುಗಿ ಬರುವ ದೇವರು, ನಮಗೆ ಸುರಕ್ಷತೆಯನ್ನು ಕೊಟ್ಟಂತ ದೇವರು, ನಮಗೆ ಕ್ಷೇಮವನ್ನು ಕೊಟ್ಟಂತ ದೇವರು ನೀನಾಗಿ ಅದಕ್ಕಾಗಿ ಸ್ತೋತ್ರ ಕರ್ತನೆ. ದೇವ ನಿನ್ನನ್ನು ಘನಪಡಿಸ್ತೇವೆ ಸ್ವಾಮಿ. ದೇವ ನಿನ್ನನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ನಿನ್ನಲ್ಲೇ ನಾವು ಆನಂದಿಸ್ತೇವೆ. ಪರಿಶುದ್ಧಾತ್ಮ ದೇವರೇ, ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ದೇವರೇ, ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸು, ನಿನ್ನ ಕೃಪೆಯಲ್ಲಿ ನಮ್ಮನ್ನು ಬಲಪಡಿಸು, ನಿನ್ನ ಕೃಪೆಯಲ್ಲಿ ನಮ್ಮನ್ನು ಭದ್ರಪಡಿಸು ಕರ್ತನೆ. ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಬಲಗೊಳಿಸು ನನ್ನಾತ್ಮವ ಈ ಲೋಕ ಯಾತ್ರೆಯಳು, ಬಲಗೊಳಿಸು ನನ್ನಾತ್ಮವ ಈ ಲೋಕ ಯಾತ್ರೆಯಳು. ನೀತಿ ನನ್ನ ಬಲಪಡಿಸು ಜ್ಞಾನದ ಆತ್ಮನೇ. ಸ್ವಾಮಿ, ನೀತಿ ನನ್ನ ಬಲಗೊಳಿಸು ಜ್ಞಾನದ ಆತ್ಮನೇ. ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಓನನೆಲ್ಲದು ವೃಷ್ಟಿ ಸುರಿಸ ಇಳಿದು ಬಾರಯ್ಯ.
Hallelujah, ಓಡಾಡಿದನು ಸೃಷ್ಟಿಸುರಿಸ ಇಳಿದು ಬಾರಯ್ಯ. ಹೌದು ಸ್ವಾಮಿ, ಪರಿಶುದ್ಧಾತ್ಮ ದೇವರೇ, ಒಣನೆಲದರಂತ ನಮ್ಮ ಜೀವಿತಗಳಲ್ಲಿ ದೇವರೇ ಇದನ್ನು ತೃಪ್ತಿಪಡಿಸಿ ಕರ್ತನೆ ಫಲಿಸುವಂತವರನ್ನಾಗಿ ನಮ್ಮನ್ನು ಮಾಡು. ಒಡನೆಲದಂತಿರುವಂತ ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯ ಎಂಬ ವೃಷ್ಟಿಯನ್ನು ಸುರಿಯ ಮಾಡಿ ಕರ್ತನೆ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡು. ಮಹೋನ್ನತನಾದ ದೇವರೇ, ಸರ್ವಶಕ್ತನಾಗಿರುವಂಥ ದೇವರು ನೀನಾಗಿದೆ, ಮಾತನಾಡುವಂಥ ದೇವರು ನೀನಾಗಿದೆ ಕರ್ತನೆ. ನಿನ್ನ ವಾಕ್ಯಗಳ ಮೂಲಕ ನನ್ನೊಟ್ಟಿಗೆ ನಮ್ಮೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯದ ಸತ್ಯಾಂಶವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ, ನಿನ್ನ ವಾಕ್ಯದ ಗೂಢ ಅರ್ಥವನ್ನು ನಾವು ತಿಳಿದುಕೊಳ್ಳುವಂತೆ ದೇವರೇ ನಿನ್ನ ವಿಶೇಷವಾದ ಕೃಪೆ ನಮ್ಮ ದಯಪಾಲಿಸುತ್ತೇನೆ. ಇದನ್ನು ನಿನ್ನ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಸಂತೈಸಿ ಆಧರಿಸಿ ನಿನ್ನ ಆತ್ಮನ ಮೂಲಕ ಬಲ ಹೊಂದುವಂತೆ ನಿನ್ನ ಸಹಾಯ ಮಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆ. ಆಮೆನ್. ಆಮೆನ್. ಕರ್ತನಲ್ಲಿ ಪ್ರಿಯವಾದವರೇ, ಈ ಒಂದು ಸಮಯದಲ್ಲಿ ಇದುವರೆಗೆ ಕರ್ತನನ್ನು ನಾವು ಆರಾಧನೆ ಮಾಡುವಂತೆ, ಕರ್ತನನ್ನು ಸ್ತುತಿಸುವಂತೆ ದೇವರು ಕೊಟ್ಟಂತ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಂಬಿಗಸ್ತನಾಗಿರುವಂಥ ದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ. 2020ನೇ ವರ್ಷ ಅನೇಕ ಹೋರಾಟಗಳು, ತರತರವಾದಂಥ ಸಮಸ್ಯೆಗಳು, ಅನೇಕ ತರವಾದಂಥ ರೋಗಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದಾಗಲೂ ಆ ರೋಗಗಳು ನಮ್ಮನ್ನು ತಾಕದಂತೆ ನಮಗೆ ಸುರಕ್ಷತೆಯನ್ನು ಕೊಟ್ಟು ತನ್ನ ಭದ್ರವಾದ ರಕ್ತದ ಕವಚವನ್ನು ದೇವರು ನಮಗೆ ಆತನ ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನ ದೇವರ ಸನ್ನಿಧಾನದಲ್ಲಿ ನಾವಿರುವಾಗ ಕರ್ತನ ಸನ್ನಿಧಾನದಲ್ಲಿ ಕೆಲವು ನಿಮಿಷಗಳು ನಾವು ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 13 ವಚನಗಳಲ್ಲಿರುವಂಥ ವಾಕ್ಯ ಭಾಗವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 1ರಿಂದ 13 ವಚನಗಳು. ಯೇಸು ಕ್ರಿಸ್ತನು ಪುನರುತ್ಥಾನವಾದ ಮೇಲೆ ಅನೇಕ ಸಾರಿ ತನ್ನ ಶಿಷ್ಯರಿಗೆ ಆತನ ಕಾಣಿಸಿಕೊಂಡನು. ತನ್ನ ಶಿಷ್ಯರಿಗೆ ಆತನ ಕಾಣಿಸಿಕೊಂಡವನಾಗಿ ಆ ಶಿಷ್ಯರನ್ನು ಆತನು ಬಲಪಡಿಸುತ್ತಾ, ಆ ಶಿಷ್ಯರನ್ನು ಆತನು ಧೈರ್ಯಪಡಿಸುತ್ತಾ ನಿಮಗೆ ಸಮಾಧಾನವಿರಲಿ ಎಂಬುದಾಗಿ ಅವರನ್ನು ಧೈರ್ಯಪಡಿಸಿದರು. ಮತ್ತು ಇನ್ನೂ ವಿಶೇಷವಾಗಿ ಅವ್ರು ಹೇಳಿದಂದ್ರೆ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಸ್ವರ್ಗಾರೋಹಣವಾಗುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರೊಟ್ಟಿಗೆ ಮಾತನಾಡುತ್ತಾ ಆ ಮೇಲಂತಸ್ತಿನ ಕೋಣೆಯಲ್ಲಿರುವಂತ ಅವರಿಗೆ ಹೇಳ್ತಾ ಇದ್ದಾನೆ, ದೇವರ ಆತ್ಮನು ನಿಮ್ಮ ಮೇಲೆ ಇಳಿದು ಬರುವವರೆಗೆ ನೀವು ಆ ಮನೆಯಲ್ಲಿ ವಾಸ ಮಾಡ್ರಿ. ಆ ದೇವರ ಆತ್ಮನು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಬಲವನ್ನು ನೀವು ಹೊಂದಿಕೊಳ್ತೀರಿ. ಆ ಬಲವನ್ನು ಹೊಂದಿಕೊಂಡಾಗ ನೀವು ಅನೇಕರಿಗೆ ಸಾಕ್ಷಿ ಆಗಿರುವುದಕ್ಕೆ ದೇವರು ನಿಮಗೆ ಆತನ ಸಹಾಯ ಮಾಡಲಿಕ್ಕಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಈ ದಿವಸ, ಈ ಭಾನುವಾರದ ದಿವಸ ಪ್ರಪಂಚದ ಅಧ್ಯಾಂತವನ್ನು ನಾವು ನೋಡುವಾಗ ಇದನ್ನು ಪೆಂಟಿಕೋಸ್ಟ್ ಡೇ ಎಂಬುದಾಗಿ, ಅಥವಾ ಇದನ್ನು ನಾವು ನೋಡುವಾಗ ಪಂಚಾಶತಮದ ದಿನ ಎಂಬುದಾಗಿ ಇದನ್ನು ಈ ದಿನ ಭಾನುವಾರ ಅವನ್ನು ಆಚರಿಸುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಈ ಪಂಚಾಶತಮ ದಿನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಪುನರುತ್ಥಾನವಾದ ಮೇಲೆ 50ನೇ ದಿವಸ ಈ ದಿವಸ. ಈ ಪುನರುತ್ಥಾನದ ದಿನದಲ್ಲಿ ನಾವು ನೋಡುವಾಗ, ಪಂಚಾಶತಮ ದಿನದಲ್ಲಿ ನಾವು ನೋಡುವಾಗ, ಅದನ್ನು ಆಚರಿಸುವಾಗ ನಾವು ನೋಡ್ತೇವೆ, ಪರಿಶುದ್ಧಾತ್ಮನು ಇಳಿದು ಬಂದನು. ಚರಿತ್ರೆಯಲ್ಲಿ ಮೊದಲನೇ ಸಭೆ ಅಲ್ಲಿ ಸ್ಥಾಪನೆ ಆಗಿದ್ದನ್ನು ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡುವಾಗ ಮೊದಲನೇ ಸಭೆ ಅಲ್ಲಿ ಸ್ಥಾಪನೆ ಆಗಿದ್ದು ಬೇರೆ ಬೇರೆ ಭಾಷೆಗಳಿಂದ, ಬೇರೆ ಬೇರೆ ಜನರಿಂದ ಕೂಡಿದಂತ ಆ ಜನರನ್ನು ಅದನ್ನ ಪೇತ್ರನ ಮೂಲಕ ದೇವರು ಮಾತನಾಡಿ ಅನೇಕರು ಕರ್ತನನ್ನು ಕಂಡುಕೊಳ್ಳುವಂತೆ ಆಗಿದ್ದು, ಅನೇಕರು ಕರ್ತನನ್ನು ತಿಳಿದುಕೊಳ್ಳುವಂತೆ ಆಗಿದ್ದು, ಅನೇಕರು ದೇವರ ಸನ್ನಿಧಾನದಲ್ಲಿ ಬರುವುದಕ್ಕೆ ದೇವರು ಮಾರ್ಗ ಕೊಟ್ಟಿದ್ದು ಆ ದಿವಸದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ನೋಡುವಾಗ, ಈ ಪಂಚಾಶತಮ ದಿನದಲ್ಲಿ ನಾವು ನೋಡುವಾಗ ಪೆಂಟಿಕೋಸ್ಟ್ ಡೇ ಎಂಬುದಾಗಿ ಹೇಳುವಾಗ, ಈ ಪೆಂಟಿಕೋಸ್ಟ್ ಡೇ ಓನ್ಲಿ ಪೆಂಟಿಕೋಸ್ಟ್ ಸಭೆಯವರಿಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ. ಯಾಕಂದ್ರೆ ಆ ದಿನ ಪವಿತ್ರಾತ್ಮನು ಇಳಿದು ಬಂದಂತ ದಿನ. ಆ ದಿನ ಪವಿತ್ರಾತ್ಮನು ದೇವರು ಆತನ ಪ್ರತಿಯೊಬ್ಬರಿಗೆ ಆತನ ಕೊಟ್ಟದ್ದನ್ನು ನಾವು ನೋಡ್ತೇವೆ. ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಮತ್ತು 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅನೇಕ ಸಾರಿ ಶಿಷ್ಯರೊಟ್ಟಿಗೆ ಮಾತನಾಡುತ್ತಾ ಆತನು ಹೇಳ್ತಾನೆ, ನಾನು ಹೊರಟು ಹೋಗಬೇಕು, ನಾನು ಹೊರಟು ಹೋದರೆ ಮಾತ್ರ ಆ ಸಹಾಯಕನು ಬರುವುದಕ್ಕೆ ಸಾಧ್ಯ, ನಾನು ಹೊರಟು ಹೋದರೆ ಮಾತ್ರ ಆ ಸಹಾಯಕನು ಬರ್ತಾನೆ, ಆ ಸಹಾಯಕನ ಮಟ್ಟಿಗೆ ಮಾತನಾಡ್ತಾನೆ, ನಿಮಗೆ ಮಾರ್ಗವನ್ನು ತೋರಿಸ್ತಾನೆ, ಆ ಪವಿತ್ರವಾದಂಥ ಆತ್ಮನು ಇಳಿದು ಬರುವಾಗ ಆತನು ನಿಮ್ಮನ್ನು ಬಲಪಡಿಸ್ತಾನೆ ಎಂಬುದಾಗಿ 14ನೇ ಅಧ್ಯಾಯದ ಮತ್ತು 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಅಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಮಾತನಾಡುತ್ತಾ ಆತನು ಬಲಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಈ ದಿನ ನಾವು ನೋಡುವಾಗ ಈ ಪಂಚಾಶತಮ ದಿನದಲ್ಲಿ ಪರಿಶುದ್ಧಾತ್ಮನು ಇಳಿದು ಬಂದಂತ ಈ ದಿನಗಳಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ವಿಷಯ ಅಂದ್ರೆ,
ದೇವರು ನಮಗೆ ಕೊಟ್ಟಿರುವಂಥ ಪರಿಶುದ್ಧಾತ್ಮನು, ದೇವರು ನಮ್ಮೊಳಗಿಟ್ಟಂಥ ಪರಿಶುದ್ಧಾತ್ಮನು ವಿಶ್ವಾಸಿಗಳ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಸಹಾಯಕನಾಗಿರ್ತಾನೆ, ಪವಿತ್ರ ಆತ್ಮನು ನಮಗೆ ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿರುವಂಥ ಒಂದು ಕೆಟ್ಟ ಅಭಿಪ್ರಾಯ, ತಪ್ಪು ಅಭಿಪ್ರಾಯ ಏನಂತಂದ್ರೆ ಪರಿಶುದ್ಧಾತ್ಮ ಅಂದ ತಕ್ಷಣ ಅದು ಪೆಂಟಿಕೋಸ್ಟಲ್ ಸಭೆಯವರಿಗೆ ಸಂಬಂಧಪಟ್ಟದ್ದು, ಅದು ಇಂಡಿಪೆಂಡೆಂಟ್ ಸಭೆಯವರಿಗೆ ಸಂಬಂಧಪಟ್ಟದ್ದು. ಪರಿಶುದ್ಧಾತ್ಮ ತ್ರೈಕತ್ವದಲ್ಲಿ ಒಂದು. ನಾವು ತಂದೆ, ಮಗ, ಪವಿತ್ರಾತ್ಮನನ್ನು ನಾವು ನೋಡ್ತೇವೆ. ಪವಿತ್ರಾತ್ಮನು ಆತನ ನಾವು ನೋಡುವಾಗ ತ್ರೈಕತ್ವದಲ್ಲಿ ಒಬ್ಬನು ಆತನಾಗಿದ್ದಾನೆ. ಆತನು ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಕೊಡ್ತೀನಿ ಅಂತ ಆತನು ಹೇಳಿದ್ದಾನೆ, ಪ್ರತಿಯೊಬ್ಬ ವಿಶ್ವಾಸಿಯನ್ನು ನಡೆಸ್ತಾನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಆದ್ದರಿಂದ ಈ ಪರಿಶುದ್ಧಾತ್ಮ ಅನ್ನುವಂಥದ್ದು ಒಂದು ಸಭೆಗೆ, ಒಂದು ಗುಂಪಿಗೆ ಸೀಮಿತವಾದದಲ್ಲ. ದೇವರಲ್ಲಿ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಅದನ್ನು ಕೊಡುವಂತವನಾಗಿದ್ದಾನೆ. ಈ ಪರಿಶುದ್ಧಾತ್ಮನನ್ನು ನಾವು ನೋಡುವಾಗ, ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡುವಾಗ ಅದು ಇವರಿಗೇ ಸೀಮಿತವಾಗಿದೆ ಎಂಬುದಾಗಲ್ಲ. ಅಲ್ಲಿ ಶಿಷ್ಯರು ಮಾತನಾಡಿದ ನಾವು ನೋಡ್ತೇವೆ. ಪೇತ್ರನು ಮಾತನಾಡ್ತಿದ್ದಾನೆ, ಎಲ್ಲ ಶಿಷ್ಯರು ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದಾರೆ, ಎಲ್ಲರಿಗೂ ಪವಿತ್ರಾತ್ಮನು ಹೊಂದಿಕೊಂಡಿದ್ದಾರೆ. ಮುಂದಿನ ಅಧ್ಯಾಯಗಳು 7-8 ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಸ್ಟೆಫೆನನನ್ನು ನಾವು ನೋಡ್ತೇವೆ. ಒಬ್ಬ ಡೀಕನ್ ಆಗಿದ್ದನು, ಆತನ ಸಹಾಯಕನಾಗಿದ್ದನು, ಆತನ ಪವಿತ್ರ ಆತ್ಮ ಭರಿತನಾಗಿದ್ದನ್ನು ನೋಡ್ತೇವೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಅನೇಕ ವಿಶ್ವಾಸಿಗಳು ಅವರು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಇದು ಸೇವಕರಿಗೆ, ಶಿಷ್ಯರಿಗೆ ಮಾತ್ರ, ಇದು ಬೋರ್ಲಿ ಸೇವೆ ಮಾಡೋರಿಗೆ ಮಾತ್ರ ಎಂಬುದಾಗಲ್ಲ. ಇದು ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಪರಿಶುದ್ಧಾತ್ಮನನ್ನು ದೇವರು ಆತನಿಗೆ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ಪರಿಶುದ್ಧಾತ್ಮನ ವಿಷಯದಲ್ಲಿ ಕೆಲವು ವಿಷಯಗಳನ್ನು ಧ್ಯಾನ ಮಾಡುವಾಗ ಈ ಪರಿಶುದ್ಧಾತ್ಮನಂದ್ರೆ ಯಾರು ಅಂದ್ರೆ, ಇದನ್ನು ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಇದಕ್ಕೆ ಕೊಡಲ್ಪಟ್ಟಂತ ಮಾತು ನಾವು ನೋಡುವಾಗ ಪ್ಯಾರಾಕ್ಲಿಟೋಸ್ ಎಂಬುದಾಗಿ, ಅಂದ್ರೆ ಪ್ಯಾರಾಕ್ಲಿಟೋಸ್ ಎಂಬುದಾಗಿ ಅದು ಕರೆಯಲ್ಪಡ್ತದೆ. ಅಂದ್ರೆ ಅದರ ಅರ್ಥ ಏನಂತಂದ್ರೆ ಆತನು ಸಹಾಯಕನು, ಈಸ್ ಎ ಹೆಲ್ಪರ್, ಈಸ್ ಎ ಅಡ್ವೈಸರ್, ಅಥವಾ ಈಸ್ ಎ ಕೌನ್ಸಿಲರ್. ಅಂದ್ರೆ ಆತನ ನಮಗೆ ಸಹಾಯಕನು, ಅಥವಾ ಆತನ ನಮ್ಮ ಜೀವಿತ ನಮಗೆ ಮಧ್ಯವರ್ತಿ ಆಗಿರುವ ಆತನು, ಅಥವಾ ನಮಗೆ ಆದರಣೆಯನ್ನು ಮಾರ್ಗದರ್ಶನ ಕೊಡುವ ಆತನು ಎಂಬುದಾಗಿ ಅದರ ಅರ್ಥ. ನಾವು ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡುವಾಗ ಈ ಪವಿತ್ರಾತ್ಮನು ಆಗಾಗ ಬಂದು ಆತನು ಹೋಗ್ತಾ ಇದ್ದನು. ನಾವು ನೋಡುವಾಗ ದೇವರ ವಾಕ್ಯದಿಂದ ನಾವು ನೋಡ್ತೇವೆ, ಸೌಲನಿಗೆ ಆ ದುಷ್ಟ ಶಕ್ತಿಯಿಂದ ಪ್ರೇರಿತನಾಗಿರುವಂತ ಆ ದುಷ್ಟ ಶಕ್ತಿಯಿಂದ ಅದನ್ನು ತುಂಬಿಸಲ್ಪಟ್ಟಂತ ಸಮಯದಲ್ಲಿ ದಾವೀದನ ಮೇಲೆ ಪವಿತ್ರಾತ್ಮನು ಇಳಿದು ಬರ್ತಾ ಇದ್ದನು. ದಾವೀದನು ಪವಿತ್ರಾತ್ಮನಿಂದ ತುಂಬಿದವನಾಗಿ ಹಾಡುವಾಗ ಆ ದುಷ್ಟ ಶಕ್ತಿಗಳು ಸೌಲನನ್ನು ಬಿಟ್ಟು ಓಡಿ ಹೋಗ್ತಾ ಇತ್ತು. ಆಗಾಗ ಅದು ಬರ್ತಾ ಇತ್ತು, ಮತ್ತೆ ಹೋಗ್ತಾ ಇತ್ತು. ಆಗಾಗ ಪ್ರವಾದಿಗಳನ್ನು ಬರ್ತಾ ಇತ್ತು, ಪವಿತ್ರಾತ್ಮನ ಅವರು ತುಂಬಿಸ್ತಾ ಇದ್ರು, ಅವರು ಪ್ರವಾದನೆಗಳನ್ನು ಮಾಡ್ತಾ ಇದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಜೀವಿಸುವಂತ ನಮಗೆ ಈ ಪವಿತ್ರಾತ್ಮನ ವಿಷಯದಲ್ಲಿ ನಾವು ನೋಡುವಾಗ ಈತನು ನಮ್ಮ ಸಂಗಡಲೇ ಇರುವುದಕ್ಕೆ ಆತನು ಬಂದಿದ್ದಾನೆ. ಆಗಾಗ ಬಂದು ಹೋಗುವುದಕ್ಕೆ ಬಂದಂತಾನಲ್ಲ, ಆತನು ನಮ್ಮ ಜೊತೆಗೆ ಇರುವ ಆತನಾಗಿದ್ದಾನೆ. ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆಗಿದ್ದು, ನಮ್ಮ ಸಂಗಡಿಗನಾಗಿದ್ದು, ನಮ್ಮ ಹೆಲ್ಪರ್ ಆಗಿದ್ದು, ನಮ್ಮ ಅಡ್ವೊಕೇಟ್ ಆಗಿದ್ದು, ನಮ್ಮ ಕೌನ್ಸಿಲರ್ ಆಗಿದ್ದು, ನಮಗೆ ಮಾರ್ಗದರ್ಶಕನಾಗಿ ನಮ್ಮನ್ನು ನಡೆಸುವುದಕ್ಕೋಸ್ಕರ ಆತನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಆತನು ಇರ್ತಾನೆ. ಅದಕ್ಕೆ ದೇವರ ವಾಕ್ಯ ಇರ್ತದೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನನ್ನು ಕರ್ತನೆಂಬುದಾಗಿ ಬಾಯಿಂದ ಹರಿಕೆ ಮಾಡಿ ಹೃದಯದಿಂದ ಆತನು ಒಪ್ಪಿಕೊಂಡು ಆತನು ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಕಾರಣ ಏನಂದ್ರೆ ಪವಿತ್ರಾತ್ಮನು ಅವನ ಒಳಗೆ ಕಾರ್ಯ ಮಾಡಿದ್ರಿಂದಲೇ ಅವನದು ಮಾಡೋದಕ್ಕೆ ಸಾಧ್ಯ. ಪವಿತ್ರಾತ್ಮನವನಲ್ಲಿ ಕಾರ್ಯ ಮಾಡದೇ ಇದ್ರೆ ಅವನದು ಮಾಡುವುದಕ್ಕೆ, ಅರಿಕೆ ಮಾಡೋದಕ್ಕೆ ಎಷ್ಟು ಮಾತ್ರ ಅದು ಸಾಧ್ಯ ಇಲ್ಲ. ಆದ್ರಿಂದ ದೇವರು 2 ಕಾರ್ಯದಲ್ಲಿ ಮಾಡ್ತಾರೆ. ಪವಿತ್ರಾತ್ಮನು ಪ್ರೇರೇಪಿಸ್ತಾನೆ ಕರ್ತನನ್ನು ಕಂಡುಕೊಳ್ಳೋದಕ್ಕೆ, ಕರ್ತನನ್ನು ಕಂಡುಕೊಳ್ಳೋ ಮೇಲೆ ನಾವು ನಡೆಯಬೇಕಾದ ಮಾರ್ಗಗಳನ್ನು ಸಹ ನಮಗೆ ಆತನು ತೋರಿಸ್ತಾನೆ. ನಾವು ದೇವರ ವಾಕ್ಯದಲ್ಲಿ ಸಹ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ, ಅವುಗಳನ್ನು ಅನೇಕ ವಿಧವಾದ ರೀತಿಯಲ್ಲಿ ಪವಿತ್ರಾತ್ಮನ ಇಳಿದು ಬಂದದ್ದನ್ನು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 16ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅಲ್ಲಿ ದೇವರ ಆತ್ಮನು ಪಾರಿವಾಳದ ಉಪಾಧಿಯಲ್ಲಿ ಆತ ಇಳಿದು ಬಂದನೆಂಬುದಾಗಿ ನೋಡ್ತೇವೆ. ಅಂದ್ರೆ ಅಲ್ಲಿ ನಾವು ನೋಡುವಾಗ ಪಾರಿವಾಳದ ಉಪಾಧಿಯಲ್ಲಿ ದೇವರ ಆತ್ಮನು ಅಲ್ಲಿ ನಾವು ನೋಡ್ತೇವೆ ಆ ಯೇಸು ಕ್ರಿಸ್ತನ ಮೇಲೆ ಆತನು ಇಳಿದು ಬಂದಿದ್ದು, ಪಾರಿವಾಳದ ಸ್ವರೂಪದಲ್ಲಿ ಆತನು ಇಳಿದು ಬಂದನ್ನು ನೋಡ್ತೇವೆ. ಮತ್ತು ಇನ್ನೊಂದು ಕಡೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 3ನೇ ವಚನದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ಸಮಯದಲ್ಲಿ ನಾವು ಓದಿಕೊಳ್ಳೋದು ಬೇಡ. ಅಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಬೆಂಕಿಯ ನಾಲಿಗೆಯ ಉಪಾಧಿಯಲ್ಲಿ ಅವರ ಮೇಲೆ ಇಳಿದು ಬಂತು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಒಂದು ಕಡೆ ಪಾರಿವಾಳದ ಉಪಾಧಿಯಲ್ಲಿ ಆತನು ಇಳಿದು ಬರ್ತಾ ಇದ್ದಾನೆ. ಅಂದ್ರೆ ನಾವು ನೋಡುವಾಗ ಸಮಾಧಾನವಾಗಿ ಆತನ ಪಾರಿವಾಳ ಸಮಾಧಾನಕ್ಕೆ ಸೂಚನೆ ಆಗಿದೆ, ಸಮಾಧಾನವಾಗಿ ಆತನು ಇಳಿದು ಬರ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವಾಗ ಬೆಂಕಿಯಾಗಿ ಆತನು ಇಳಿದು ಬರ್ತಾ ಇದ್ರೆ ದಹಿಸುವಂತ ಶಕ್ತಿ ಉಳ್ಳವನಾಗಿ ಆತನು ಇಳಿದು ಬರ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿರುವಂತ ದೇವರಿಗೆ ಇಷ್ಟವಿಲ್ಲದೆ ಇರುವಂತ
ಎಲ್ಲ ಕಾರ್ಯಗಳನ್ನು ಸುಟ್ಟು ಹಾಕುವುದಕ್ಕೋಸ್ಕರ ಆತನು ಬೆಂಕಿಯ ಉಪಾದಿಯಲ್ಲಿ ಆತನು ಇಳಿದು ಬರುವಂತದನ್ನು ನಾವು ನೋಡ್ತೇವೆ. ಮತ್ತು ಮೂರನೇ ಸ್ಥಳದಲ್ಲಿ ಇನ್ನೊಂದು ಕಡೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 24ನೇ ವಚನ ಮತ್ತು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ಆತನನ್ನು ಗಾಳಿಗೆ ಹೋಲಿಸಲಾಗಿರುವುದು, ಗಾಳಿಯ ಉಪಾದಿಯಲ್ಲಿ ಆತನ ಇಳಿದು ಬಂದನು ಎಂಬುದಾಗಿ ಸಹ ನಾವು ನೋಡ್ತೇವೆ. ಮತ್ತು 4ನೇದಾಗಿ ನಾವು ನೋಡುವಾಗ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37-38ನೇ ವಚನದಲ್ಲಿ ನಾವು ನೋಡಿ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37-38ನೇ ವಚನದಲ್ಲಿ ನಾವು ನೋಡುವಾಗ ಆ ದಿನ ಯೇಸು ಸ್ವಾಮಿ ಎಲ್ಲರೂ ಕರೆದು, ಎಲೆ ಬಾಯಾರದ ಸಕಲ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನದು ನೀರನ್ನು ತೆಗೆದುಕೊಳ್ಳ್ರಿ, ನೀವು ಕುಡಿಯಿರಿ ಎಂಬುದಾಗಿ ಆತನು ಹೇಳ್ತಾ ಆ 38ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳಲ್ಪಟ್ಟಂತ ಮಾತು ನಾವು ನೋಡ್ತೇವೆ. ಆತನು ಈ ನೀರಿನ ವಿಷಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ಈ ನೀರಿನ ವಿಷಯದಲ್ಲಿ ಆತನು ಮಾತನಾಡುವಾಗ ಆ ನೀರು ಯಾವುದಂದ್ರೆ ಆತನು ಪವಿತ್ರಾತ್ಮನ ಬಗ್ಗೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಮೊದಲನೇದಾಗಿ ಆತನ ಸಮಾಧಾನಕರ್ತನಾಗಿ ಪಾರಿವಾಳದ ರೀತಿಯಲ್ಲಿ ಆತನ ಹಿಡಿದು ಬಂದು ನೋಡ್ತೇವೆ, ಆತನ ಕ್ಯಾರೆಕ್ಟರ್ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಆತನು ಬೆಂಕಿಯ ನಾಲಿಗೆಯ ಉಪಾದಿ ಹಿಡಿದು ಬರ್ತಾ ಇದ್ದಾನೆ, ದಹಿಸುವಂತ ಶಕ್ತಿ ಉಳ್ಳಂತವನು ಪರಿಶುದ್ಧಾತ್ಮನಾಗಿದ್ದಾನೆ. ಮೂರನೇದಾಗಿ ನಾವು ನೋಡ್ತೇವೆ ಆತನ ಗಾಳಿಯ ಉಪಾದಿಯಲ್ಲಿ ಆತನು ಬರ್ತಾನೆ. ಯಾವ ಕಡೆ ಆದರೂ ಯಾರಲ್ಲಾದರೂ ಯಾರೊಟ್ಟಿಗಾದರೂ ಆತನು ಜೀವಿಸುವುದಕ್ಕೆ ಆತನು ಇರುವುದಕ್ಕೆ ಸಮರ್ಥನಾಗಿರುವಂತವನು ಆತನಾಗಿದ್ದಾನೆ. ಮತ್ತು 4ನೇದಾಗಿ ನಾವು ನೋಡುವಾಗ ಆತನು ನೀರಾಗಿದ್ದಾನೆ, ಅಂದ್ರೆ ನಮ್ಮನ್ನು ಶುದ್ಧಿ ಮಾಡುವಂತ ಒಂದು ಕೆಲಸಕ್ಕೆ ನೇಮಿಸಲ್ಪಟ್ಟವನು. ಆ ಜೀವಧಾರ ನದಿಗಳನ್ನು ಮೊಳಗರೆದು ನಮ್ಮನ್ನು ಶುದ್ಧೀಕರಣ ಮಾಡುವಂತವನು ಈ ಪರಿಶುದ್ಧಾತ್ಮನಾಥನಾಗಿದ್ದಾನೆ. ಹಾಗಾದ್ರೆ ಈ ಪರಿಶುದ್ಧಾತ್ಮನ ವಿಷಯದಲ್ಲಿ ನಾವು ನೋಡುವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಅಲ್ಲಿ ಆತನು ಹೇಳುವಂತ ಮಾತು, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮೊಳಗೆ ನಿವಾಸ ಮಾಡ್ತಾನೆ ಎಂಬುದಾಗಿ ನಿಮಗೆ ತಿಳಿಯೋದು. ಅಂದ್ರೆ ದೇವರ ಆತ್ಮನ ಎಲ್ಲಿ ನಿವಾಸ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಮೊಳಗಡೆ ಆತನ ನಿವಾಸ ಮಾಡ್ತಾನೆ, ನಮ್ಮೊಳಗಡೆ ಆತನ ಜೀವಿಸ್ತಾನೆ, ನಮ್ಮೊಳಗಡೆ ಆತನ ಜೀವಿಸಿ ನಮ್ಮನ್ನು ಬಲಪಡಿಸ್ತಾನೆ, ನಮ್ಮನ್ನು ಧೈರ್ಯಪಡಿಸ್ತಾನೆ, ನಮಗೆ ಆದರಣೆಯನ್ನು ಕೊಡ್ತಾನೆ. ನಮ್ಮ ಮನಸ್ಸಾಕ್ಷಿಯ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ ನಾವು ತಪ್ಪು ಮಾರ್ಗದಲ್ಲಿ ನಡೆಯದಂತೆ ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡ್ತಾನೆ. ಅದಕ್ಕೆ ಇನ್ನೊಂದು ಕಡೆ ನಾವು ನೋಡುವಾಗ ಕೊರಿಂಥ ಪತ್ರಿಕೆ ಹೇಳ್ತಾನೆ, ನಿಮ್ಮ ದೇಹವು ನಿಮ್ಮ ಹೃದಯವು ದೇವರ ಆತ್ಮನಿಗೆ ಗರ್ಭಗುಡಿ ಆಗಿದೆ. ಅಂದ್ರೆ ನಮ್ಮ ಹೃದಯದಲ್ಲಿ ದೇವರ ಆತ್ಮನಿರ್ತಾನೆ. ಅಂದ್ರೆ ಆಗಾಗ ಇಳಿದು ಬಂದು ಹೋಗುವಂತನಲ್ಲ, ನಾವು ಆಲೋಚನೆ ಮಾಡುವಾಗ ಪ್ರತಿ ಪರಿಸ್ಥಿತಿಗಳಲ್ಲಿ ದೇವರ ಆತ್ಮನು ನಮ್ಮೊಳಗಿರ್ತಾನೆ. ಅಂದ್ರೆ ನಮ್ಮೊಳಗಿಂದ ನಮ್ಮನ್ನು ನಡೆಸ್ತಾನೆ, ನಮ್ಮೊಳಗಿಂದ ನಮ್ಮನ್ನು ಕಾಪಾಡ್ತಾನೆ. ನಾವು ದೇವರನ್ನು ನಂಬಿದಂತ ಪ್ರತಿಯೊಬ್ಬರ ಹೃದಯದಲ್ಲಿ ಪವಿತ್ರಾತ್ಮನ ವಾಸ ಮಾಡ್ತಾನೆ. ಟಂಗ್ಸ್ ಮಾತನಾಡಿದ್ರೆ ಮಾತ್ರ ಪವಿತ್ರಾತ್ಮನಿದ್ದ ಎಂಬುದಾಗಲ್ಲ, ಪ್ರವಾದನೆಗಳು ಮಾಡಿದರೆ ಮಾತ್ರ ಪವಿತ್ರಾತ್ಮನಿದ್ದಾನೆ ಎಂಬುದಾಗಿ ಹೇಳುವಂಥದ್ದಲ್ಲ. ಅಂದ್ರೆ ನಾವು ಅಲ್ಲೆಲ್ಲ ಪ್ರೇಸ್ ದ ಲಾರ್ಡ್ ಎಂಬುದಾಗಲಿ ಕಿರಿಚಾಡಿ ಅರಚಾಡಿ ನಾವು ಕುಣಿದಾಡಿದ್ರೆ ಮಾತ್ರ ಪರಿಶುದ್ಧಾತ್ಮನಿದ್ದಾನೆ ಎಂಬುದಾಗಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೇವರ ಆತ್ಮನು ಗಲಿಬಿಲಿಗೆ ಕಾರಣನಲ್ಲ. ನಾವು ನಮ್ಮ ಹೃದಯದಲ್ಲಿ ವಾಸವಾಗಿರ್ತಾನೆ, ನಾವು ಪವಿತ್ರವಾಗಿ ಜೀವಿಸೋದಕ್ಕೆ ಮಾಡ್ತಾನೆ, ನಮ್ಮನ್ನೆಲ್ಲ ಹೃದಯಗಳಲ್ಲಿ ನಮ್ಮನ್ನು ಆತನು ನಡೆಸ್ತಾನೆ. ಆದರೆ ಈ ಪವಿತ್ರ ಆತ್ಮನನ್ನು ದೇವರು ನಮಗೆ 50ನೇ ದಿನದಲ್ಲಿ ಕೊಟ್ಟಿರುವಾಗ ನಮ್ಮ ವಿಶ್ವಾಸಿಗಳಾಗಿರುವಂಥ ನಮ್ಮ ಜೀವಿತಗಳಲ್ಲಿ ಏನು ಕಾರ್ಯಗಳನ್ನು ಮಾಡ್ತಾನೆ, ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ ಅನ್ನುವಂಥ ಕೆಲವು ವಿಷಯಗಳನ್ನು ಇದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಾವು ನೋಡುವಾಗ ಈಗ ದೇವರ ವಾಕ್ಯನ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಅಲ್ಲಿ ಶಿಷ್ಯರೊಟ್ಟಿಗೆ ಮಾತನಾಡುತ್ತಾ ಹೇಳುವಂತ ಮಾತುಗಳನ್ನು ನಾವು ನೋಡ್ತೇವೆ. 1ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತನ್ನು ನಾವು ಓದಿಕೊಳ್ಳೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಯಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ ಆಗಿರಬೇಕು. ಅಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಹೇಳ್ತಾರೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ಅಲ್ಲಿ 2 ಕೆಲಸ ನಡೀತದಂತೆ. ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಬರುವಾಗ, ಯೇಸು ಕ್ರಿಸ್ತನ ನಮ್ಮ ಜೀವಿತದಲ್ಲಿ ಸ್ಥಾನ ಕೊಟ್ಟಾಗ, ಆ ಪವಿತ್ರಾತ್ಮನ ನಮ್ಮೊಳಗೆ ಬರುವಾಗ, ಆ ಪವಿತ್ರಾತ್ಮನ ನಮ್ಮೊಳಗಿದ್ದು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಇದನ್ನು ನಮಗೂ ಆತ್ಮ ಹೇಳ್ತಾನೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ 2 ಕೆಲಸ ನಡೀತದೆ. ಏನಂದ್ರೆ ನೀವು ಬಲ ಹೊಂದುತ್ತೀರಿ. ಅಂದ್ರೆ ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸ್ತಾನೆ. ಒಬ್ಬ ವಿಶ್ವಾಸಿ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಾಗ, ಯೇಸು ಕ್ರಿಸ್ತನಲ್ಲಿ ಭರವಸೆವಿಟ್ಟವನಾಗಿ ಜೀವಿಸುವಾಗ, ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಂತವನಾಗಿ ಅದನ್ನು ಜೀವಿಸುವಾಗ ಆ ಪವಿತ್ರಾತ್ಮ ಏನಂತಂದ್ರೆ ಅವನನ್ನು ಸಮಸ್ಯೆಗಳನ್ನು ಜಯಿಸುವುದಕ್ಕೆ ಅವನನ್ನು ಬಲಪಡಿಸ್ತಾನೆ.
ಅಂದ್ರೆ ಏನು ಪವಿತ್ರ ಆತ್ಮನ ಏನ್ ಮಾಡ್ತಾನೆ ಅಂದ್ರೆ ವಿಶ್ವಾಸಿ ಜೀವನದಲ್ಲಿ ಬರುವಂತ ಶೋಧನೆಗಳನ್ನು ಜಯಿಸುವುದಕ್ಕೆ ಬಲವನ್ನು ಕೊಡ್ತಾನೆ. ಪವಿತ್ರ ಆತ್ಮನ ಏನ್ ಮಾಡ್ತಾನೆ ಅಂದ್ರೆ ವಿಶ್ವಾಸಿ ಜೀವಿತದಲ್ಲಿ ಆತನು ಸೋತು ಹೋಗದಂತೆ ಎಲ್ಲವನ್ನು ಎದುರಿಸಿ ನಿಲ್ಲುವುದಕ್ಕೆ ಪವಿತ್ರ ಆತ್ಮನು ಬಲವನ್ನು ಆತನು ಕೊಡ್ತಾನೆ. ಅದನ್ನೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಬಲವನ್ನು ನೀವು ಹೊಂದಿಕೊಳ್ತೀರಿ. ಅಂದ್ರೆ ನೀವು ಬಲವನ್ನು ಹೊಂದಿಕೊಳ್ತಾರೆ ಅಂದ್ರೆ ಮೊದಲನೇದಾಗಿ ವಿಶ್ವಾಸಿಯ ಜೀವಿತದಲ್ಲಿ ದೇವರು ನಮ್ಮನ್ನು ಏನ್ ಮಾಡಿಸ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ. ಅಂದ್ರೆ ನಾವು ಎದುರಿಸುವಂತ ಪ್ರತಿಯೊಂದು ಸ್ಥಿತಿಗತಿಗಳ ಮೇಲೆ ಜಯಿಸುವುದಕ್ಕೆ ನಮಗೆ ಬಲ ಕೊಡ್ತಾನೆ. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ ಸಹ ದೇವರು ಹೇಳುವಂತ ಮಾತನಾಡ್ತೇವೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ನಾನು ಆಧಾರ ಮಾಡ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ. ಅಂದ್ರೆ ಈ ದಿನಗಳಲ್ಲಿ ನಾವು ಲೋಕದಲ್ಲಿ ದಾಟಿ ಹೋಗುವಾಗ, ಅನೇಕ ಹೋರಾಟಗಳು ದಾಟಿ ಹೋಗುವಾಗ, ಅನೇಕ ಸಮಸ್ಯೆಗಳು ದಾಟಿ ಹೋಗುವಾಗ ನಮ್ಮೊಳಗಿದ್ದು ನಮ್ಮನ್ನು ಧೈರ್ಯಪಡಿಸ್ತಾನೆ. ಮಗನೇ ಭಯಪಡಬೇಡ, ನಿನ್ನ ಸಮಸ್ಯೆಯನ್ನು ಜಯಿಸ್ತೀಯ. ಮಗನೇ ಭಯಪಡಬೇಡ, ನಿನ್ನ ಅನಾರೋಗ್ಯವನ್ನು ಜಯಿಸ್ತೀಯ. ಮಗನೇ ಭಯಪಡಬೇಡ, ನಿನ್ನ ಸಾಲ ಬಾಧೆಗಳಿಂದ ಜಯವನ್ನು ಹೊಂದುತ್ತೀಯ. ಮಗಳೇ ಭಯಪಡಬೇಡ, ನಿನ್ನ ಸೈತಾನನ್ನು ಎದುರಿಸುವುದಕ್ಕೆ ನಿನಗೆ ಶಕ್ತಿ ಇದೆ. ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಪ್ರಾರ್ಥನೆಗೆ ಬಲ ಕೊಡ್ತಾನೆ ಎಂಬುದಾಗಿ ನಮ್ಮ ಒಳಗಡೆ ಇದ್ದು ನಮ್ಮನ್ನು ಆತ್ಮೀಕ ರೀತಿಯಲ್ಲಿ ನಮ್ಮನ್ನು ಬಲಪಡಿಸ್ತಾನೆ. ಅಂದ್ರೆ ಅದಕ್ಕೆ ಹೆಸರು ಹೇಳ್ತಾನೆ, ಪವಿತ್ರಾತ್ಮನು ಬಂದಾಗ ನೀವು ಬಲ ಹೊಂದಿಕೊಳ್ತೀರಿ. ಹಾಗಾದ್ರೆ ನಮ್ಮ ಜೀವಿತಗಳಲ್ಲಿ ಬಲಹೀನರಾಗಿದ್ದೇವ, ನಮ್ಮನ್ನು ಬಲಪಡಿಸುವಂತ ದೇವರ ಆತನಾಗಿದೆ. ಅದಕ್ಕೆ ಪೌಲನು ಹೇಳ್ತಾನೆ ತಿಮೋಥಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಹೇಳ್ತಾನೆ, ದೇವರು ನಮಗೆ ಕೊಟ್ಟಂತ ಆತ್ಮ ಹೇಡಿತನದ ಆತ್ಮ ಅಲ್ಲ, ಬಲ ತ್ರಾಣ ಶಕ್ತಿ ಉಳ್ಳಂತ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಅಂದ್ರೆ ನಾವು ಕೊಟ್ಟಂತ ಆತ್ಮ, ನಾವು ಸಮಸ್ಯೆಗಳನ್ನು ನೋಡಿ ಓಡಿ ಹೋಗುವಂತ ಆತ್ಮ ನಮಗೆ ಕೊಟ್ಟಿಲ್ಲ. ಆ ಸಮಸ್ಯೆಗಳನ್ನು ನೋಡಿ ತುಂಬಿಸಿ ನಮ್ಮನ್ನು ಬಲಪಡಿಸಿ ಅವುಗಳನ್ನು ಜಯಿಸುವಂತ ಆತ್ಮನ ನಮಗೆ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ದಿನಗಳಲ್ಲಿ ನಾವು ನೋಡುವಾಗ ಪಂಚಾಶತ್ತಮ ದಿನದಲ್ಲಿ ದೇವರ ಆತ್ಮನಿಂದ ತುಂಬಲ್ಪಡುವಂತ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಪರಿಶುದ್ಧಾತ್ಮ ದೇವ ನನ್ನೊಳಗೆ ನೀನು ನನ್ನ ಜೊತೆಗೆ, ಯಾಕಂದ್ರೆ ನಾನು ಸಮಸ್ಯೆಗಳನ್ನು ಜಯಿಸಬೇಕಾದ್ರೆ ನಿನ್ನ ಬಲ ನನಗೆ ಬೇಕು. ಅಂದ್ರೆ ಎರಡನೇ ವಾಕ್ಯ ನಾವು ನೋಡುವಾಗ ಅಲ್ಲಿ ಆತ ಹೇಳ್ತಾನೆ, ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮರಯದ ಎಲ್ಲಾ ಪ್ರಾಂತದಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಯಾಗಿದೆ. ಎರಡನೇದಾಗಿ ವಿಶ್ವಾಸಿಯ ಜೀವಿತದಲ್ಲಿ ನಾವು ನೋಡುವಾಗ ಪರಿಶುದ್ಧಾತ್ಮನು ಮಾಡುವಂತ ಕೆಲಸ, ಎರಡನೇ ಕೆಲಸ ಏನೆಂಬುದಾಗಿ ನಾವು ನೋಡುವಾಗ ಆತನು ಹೇಳುವಂಥದ್ದೇನೆಂದ್ರೆ, ವಿಶ್ವಾಸಿಗಳನ್ನು ಸಾಕ್ಷಿ ಕೊಡುವುದಕ್ಕೋಸ್ಕರ ಆತನು ಬಲಪಡಿಸ್ತಾನೆ. ಸಾಕ್ಷಿಗಳಾಗಿ ಜೀವಿಸುವುದಕ್ಕೋಸ್ಕರ ವಿಶ್ವಾಸಿಗಳನ್ನು ಪರಿಶುದ್ಧಾತ್ಮನ ಸಿದ್ಧ ಮಾಡ್ತಾನೆ. ಅದಕ್ಕೆ ಯೋಹಾನ ಬರೆಸುವಂತ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಹೇಳ್ತಾನೆ, ಆತನು ಬರ್ತಾನೆ, ನನ್ನಲ್ಲಿರುವಂಥದ್ದನ್ನು ನಿಮಗೆ ತಿಳಿಸ್ತಾನೆ, ಭೂಲೋಕದಲ್ಲಿ ಮುಂದೆ ನಡೆಯುವಂಥದ್ದು ನಿಮಗೆ ಅದನ್ನು ತಿಳಿಸ್ತಾನೆ. ಅಂದ್ರೆ ನಾವು ನೋಡುವಾಗ ಪವಿತ್ರಾತ್ಮನು ವಿಶ್ವಾಸಿಯೊಟ್ಟಿಗೆ ಸುಮ್ಮನೆ ಆತನ ಇರಂಗಿಲ್ಲ. ಆ ವಿಶ್ವಾಸಿಗೆ ಏನ್ ಮಾಡ್ತಾನೆ ಅಂದ್ರೆ, ಅನೇಕರ ಬಳಿಗೆ ಹೋಗಿ ಯೇಸು ಕ್ರಿಸ್ತನು ಅವನ ಜೀವಿತಗಳಲ್ಲಿ ಮಾಡದಂತ ಕಾರ್ಯಗಳನ್ನು ನೆನೆಸಿಕೊಂಡು ಅನೇಕರಿಗೆ ಸಾಕ್ಷಿ ಹೇಳೋದಕ್ಕೋಸ್ಕರ ದೇವರು ಅವರನ್ನು ಪ್ರೇರೇಪಿಸ್ತಾನೆ. ಹಾಗಾದ್ರೆ ವಿಶ್ವಾಸಿಯ ಜೀವಿತದಲ್ಲಿ ಪವಿತ್ರಾತ್ಮನು ಮಾಡುವಂತ ಎರಡನೇ ಕೆಲಸ ಅಂದ್ರೆ, ಅವರು ಸಾಕ್ಷಿ ಹೇಳುವುದಕ್ಕೋಸ್ಕರ ಬಲಪಡಿಸ್ತಾನೆ. ಅಂದ್ರೆ ಸಾಕ್ಷಿ ಹೇಳುವುದಕ್ಕೋಸ್ಕರ ದೇವರವರನ್ನು ದೃಢಪಡಿಸ್ತಾನೆ. ಸಾಕ್ಷಿ ಹೇಳುವುದಕ್ಕೋಸ್ಕರ ದೇವರವರನ್ನು ಚೈತನ್ಯವಂತರನ್ನಾಗಿ ದೇವರಾತನು ಮಾಡ್ತಾನೆ. ಅಂದ್ರೆ ನಾವು ನೋಡುವಾಗ ಪೇತ್ರನ ಜೀವಿತದಲ್ಲಿ ಎರಡು ಕೆಲಸಗಳು ನಡೀತು. ಬಲವನ್ನೂ ಆತನು ಹೊಂದಿದ್ದನು ಪವಿತ್ರಾತ್ಮ ಬಂದ ಮೇಲೆ, ಸಾಕ್ಷಿಯಾಗಿಯೂ ಆತನು ಜೀವಿಸಿದನು. ಮೊದಲನೇದಾಗಿ ನಾವು ನೋಡುವಾಗ ಯೋಹಾನ ಬರೆಸುವಾರ್ಥದಲ್ಲಿ, ಮತ್ತಾಯ ಬರೆಸುವಾರ್ಥದಲ್ಲಿ ಯೇಸು ಸ್ವಾಮಿ ಹಿಡಿಯಲ್ಪಟ್ಟಂತ ಸಂದರ್ಭದಲ್ಲಿ ನಾವು ನೋಡುವಾಗ ಬಲಹೀನನಾಗಿರುವಂತ ಪೇತ್ರನು ಯೇಸು ಸ್ವಾಮಿ ಬಗ್ಗೆ ಏನ್ ಹೇಳ್ತಾನೆ ಅಂದ್ರೆ, ನೀವು ಯಾವ ಯೇಸು ಬಗ್ಗೆ ಮಾತನಾಡ್ತಾ ಇದ್ದೀರೋ ಆ ಯೇಸು ನನಗೆ ಗೊತ್ತಿಲ್ಲ, ಆ ಯೇಸುವನ್ನು ನಾನು ಅರಿಯನು, ಆ ಯೇಸು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆದರೆ ಅಪೊಸ್ತಲ ಕೃತ್ಯಗಳು ಬಂದಾಗ 2ನೇ ಅಧ್ಯಾಯದಲ್ಲಿ ನಾವು ಬರುವಾಗ ಯಾವಾಗ ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬಂದನೋ ಆ ಸ್ಥಳವನ್ನು ನಡಗಿತೋ, ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಅವರಲ್ಲಿ ಎಲ್ಲರಿಗಿಂತ ಪ್ರಧಾನನಾಗಿ ಪೇತ್ರ ನಿಂತು ಮಾತನಾಡ್ತಾ ಇದ್ದಾನೆ. ಬಲಹೀನನು, ಯೇಸು ಯಾರೋ ಗೊತ್ತಿಲ್ಲ ಎಂಬುದಾಗಿ ಹೇಳಿದಂತನು ಈಗ ಬಲಿಷ್ಠನಾಗಿದ್ದಾನೆ. ಈಗ ಯೇಸು ಗೊತ್ತಿಲ್ಲ ಎಂಬುದಾಗಿ ತಿರಸ್ಕಾರ, ಆದರೆ ಯೇಸುವಿನ ಬಗ್ಗೆ ಸಾಕ್ಷಿ ಹೇಳಬೇಕಾದವನು ತಿರಸ್ಕಾರ ಅದನ್ನ ಮಾಡಿದ. ಆದರೆ ಈ ದಿನ ನಾವು ನೋಡುವಾಗ ಜನರೆಲ್ಲರಿರುವಾಗ ಸಾಕ್ಷಿ ಹೇಳ್ತದಾನೆ, ನೀವೇ ಯೇಸುವನ್ನು ಶಿಲುಬೆಗೆ ಹಾಕಿದ್ದು, ಆ ಯೇಸುವನ್ನು ದೇವರು ತಿರುಗಿ ಆತನ ಎಬ್ಬಿಸಿದ್ದಾನೆ. ಎಲ್ಲಿಂದ ಬಂತ ಆ ಬಲ, ಎಲ್ಲಿಂದ ಬಂದು ಸಾಕ್ಷಿ ಕೊಡೋದಕ್ಕೆ ಆ ಧೈರ್ಯ? ಯಾಕಂದ್ರೆ ಪವಿತ್ರಾತ್ಮನಿಂದ ಯಾವಾಗ ತುಂಬಲ್ಪಟ್ಟನೋ ನಾವು ನೋಡ್ತೇವೆ ಆತನು ಅನೇಕ ಭಾಷೆಗಳಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಶಿಷ್ಯರೆಲ್ಲರೂ ಅವರವರ ಭಾಷೆಗಳಲ್ಲಿ ಜನರು ಕೇಳುವಂತೆ ಮಾಡಿದ್ರು. ಯಾಕಂದ್ರೆ ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ ಭಯಗ್ರಸ್ತರಾಗಿ ಮೇಲಂತಸ್ತಿನ ಕೋಣೆಯಲ್ಲಿ ಅವರಿದ್ದಾರೆ. ಮೇಲಂತಸ್ತಿನ ಕೋಣೆಯಲ್ಲಿ ಅವರು ಭಯಪಡುವಂತ ಸ್ಥಿತಿಯಲ್ಲಿದ್ದಾರೆ. 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅವರು ಹೊರಗಡೆ ಬಂದಿದ್ದಾರೆ, ಧೈರ್ಯವಾಗಿ ಎಲ್ಲರ ಹತ್ರ ಮಾತನಾಡ್ತಾ ಇದ್ದಾರೆ. 1ನೇ ಅಧ್ಯಾಯದಲ್ಲಿ ಯಾರಾದ್ರೂ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ, ನಮ್ಮನ್ನು ಶಿಲ್ಪೆಗೆ ಹಾಕ್ತಾರೇನೋ, ನಾವು ಯೇಸುವಿನ ಕಡೆಯವರು ಎಂಬುದಾಗಿ ನಮ್ಮನ್ನು ಕಟ್ಟಿ ಹಾಕ್ತಾರೇನೋ, ಸೆರೆಮನೆಗೆ ಹಾಕ್ತಾರೇನೋ ಅಂತ ಭಯ 1ನೇ ಅಧ್ಯಾಯದಲ್ಲಿ ಇತ್ತು. ಆದರೆ 2ನೇ ಅಧ್ಯಾಯದಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ನೋಡುವಾಗ ಅವರು ಬಲವನ್ನು ತುಂಬಿಕೊಂಡ್ರು. ಅಂದ್ರೆ ಸಾಕ್ಷಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. 3ನೇ ಅಧ್ಯಾಯಕ್ಕೆ ನಾವು ಬರುವಂತ ಸಂದರ್ಭದಲ್ಲಿ ನಾವು ನೋಡುವಾಗ ಪೇತ್ರನ ಹೇಳ್ತಾನೆ, ಯೋಹಾನ ಪೇತ್ರನ ದೇವಾಲಯಕ್ಕೆ ಹೋದಾಗ ಆತನ ಹೇಳ್ತಾನೆ, ಅಲ್ಲೊಬ್ಬರು ಗುಡ್ಡನ್ನು ಕೂತ್ಕೊಂಡಾಗ ಆತನ ಹೇಳ್ತಾನೆ, ಬೆಳ್ಳಿ ಬಂಗಾರಗಳನ್ನು ಮಾತ್ರ ಇಲ್ಲ, ಆದ್ರೆ ಯೇಸುವಿನ ನಾಮದಲ್ಲಿ ಎದ್ದು ನಡಿ. ಅಲ್ರ ಆ ಯೇಸು ಯಾರೋ ಗೊತ್ತಿಲ್ಲ ಎಂಬುದಾಗಿ ಹೇಳ್ದ. ಬಲ ತುಂಬಿದ ಮೇಲೆ ಈಗ ಹೇಳ್ತಾನೆ, ಯೇಸುವಿನ ನಾಮದಲ್ಲಿ ನೀನು ಎದ್ದು ನಡಿಬೇಕಂದ್ರೆ ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸ್ತಾನೆ.
ಪವಿತ್ರಾತ್ಮನು ನಮಗೆ ಧೈರ್ಯವನ್ನು ಕೊಡ್ತಾನೆ. ಪವಿತ್ರಾತ್ಮನು ನಮಗೆ ಸ್ಥಿರಚಿತ್ತವನ್ನು ಆತನು ಕೊಡ್ತಾನೆ. ಪವಿತ್ರಾತ್ಮನು ನಾವು ಜನರ ಮುಂದೆ ನಿಂತುಕೊಳ್ಳುವಾಗ ಏನು ಮಾತನಾಡಬೇಕೋ ನಮಗೆ ಸಹಾಯ ಮಾಡ್ತಾನೆ. ಅಂದ್ರೆ ದೇವರ ವಾಕ್ಯದಲ್ಲಿ ಸಹ ನಾವು ನೋಡುವಾಗ ಬರೆಯಲ್ಪಟ್ಟ ಯೇಸು ಸ್ವಾಮಿ ಒಂದು ಕಡೆ ಹೇಳ್ತಾನೆ, ಅಂದ್ರೆ ನೀವು ರಾಜನ ಮುಂದೆ ಅಧಿಕಾರಿಗಳ ಮುಂದೆ ನಿಂತಾಗ ಏನು ಮಾತನಾಡಬೇಕು ನೀವು ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ಪವಿತ್ರಾತ್ಮನ ಆ ಸಮಯದಲ್ಲಿ ನೀವು ಏನು ಮಾತನಾಡಬೇಕೋ ಆತನು ನಿಮಗೆ ಆಲೋಚನೆಗಳನ್ನು ಆತನು ಹೇಳಿಕೊಡ್ತಾನೆ. ಹಾಗಾದ್ರೆ ಪ್ರೇರೆ, ಪವಿತ್ರಾತ್ಮನ ನಮ್ಮ ಜೀವಿತಗಳಲ್ಲಿ ಮೊದಲನೇದಾಗಿ ನಮ್ಮನ್ನು ಬಲಪಡಿಸ್ತಾನೆ ಎಲ್ಲವನ್ನು ಧರಿಸೋದಕ್ಕೆ. ಎರಡನೇದಾಗಿ ನಾವು ನೋಡುವಾಗ ಆ ಬಲದಿಂದ ತುಂಬಿದವರಾಗಿ ನಾವು ಏನ್ ಮಾಡ್ಬೇಕಂದ್ರೆ ನಾವು ಸಾಕ್ಷಿ ಹೇಳುವಂತವರನ್ನಾಗಿ, ಅನೇಕರನ್ನು ಕರ್ತನಿಗೆ ಪರಿಚಯ ಮಾಡುವಂತವರಾಗಿ, ಅನೇಕರನ್ನು ಕರ್ತನ ಕಡೆಗೆ ನಡೆಸುವುದಕ್ಕೋಸ್ಕರ, ಅನೇಕರು ಯೇಸು ಕ್ರಿಸ್ತನು ಮಾಡಿದಂತ ಆ ಶ್ರೇಷ್ಠವಾದಂತ ಕಾರ್ಯಗಳನ್ನು ಅನೇಕರಿಗೆ ತಿಳಿಸೋದಕ್ಕೋಸ್ಕರ, ಸುವಾರ್ತೆಗಳನ್ನು ಸಾರುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಅಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಅವರನ್ನು ನಡೆಸ್ತಾನೆ. ಅಂದ್ರೆ ದೇವರ ವಾಕ್ಯದ ಸಹ ನಾವು ನೋಡುವಾಗ ಇದೇ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಂತ ಆ ಸಮಯದಲ್ಲಿ ನಾವು ನೋಡ್ತೇವೆ. 31ನೇ ವಚನ, 4ನೇ ಅಧ್ಯಾಯದ 31ನೇ ವಚನದಲ್ಲಿ ನಾವು ನೋಡ್ತೇವೆ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡಗಿದ್ದು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಅಲ್ಲಿ ನಾವು ನೋಡ್ತೇವೆ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡಿದ ಮೇಲೆ ಆ ಸ್ಥಳವೆಲ್ಲ ನಡಗಿದ್ದು ದೇವರ ಆತ್ಮನ ಶಕ್ತಿ ಇಳಿದು ಬಂದಾಗ ಅವರು ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಭಯವಿಲ್ಲದೆ ಧೈರ್ಯವಾಗಿ ಹೇಳೋದಕ್ಕೆ ಪ್ರಾರಂಭ. ಮೊದಲು ಭಯಪಡ್ತಾ ಇದ್ರು, ಹೇಗಪ್ಪ ಮಾಡುದು, ಯೇಸುವಿನ ಬಗ್ಗೆ ಹೇಳಿದ್ರೆ ನಮ್ಮನ್ನು ಕೊಂದಾಗ್ತಾರೇನೋ. ಆದ್ರೆ ಪವಿತ್ರಾತ್ಮನ ಅಭಿಷೇಕ ಅವರ ಮೇಲೆ ಇಳಿದು ಬಂದಾಗ ಅವರು ಧೈರ್ಯವಾಗಿ ಯೇಸುವಿನ ಬಗ್ಗೆ, ದೇವರ ವಾಕ್ಯದ ಬಗ್ಗೆ, ಪರಲೋಕದ ಬಗ್ಗೆ, ಸುವಾರ್ತೆಯ ಬಗ್ಗೆ, ಕರ್ತನ ಮರಣದ ಬಗ್ಗೆ, ಕರ್ತನ ಪುನರುತ್ಥಾನದ ಬಗ್ಗೆ, ಕರ್ತನ ಬರುವಿಕೆಯ ಬಗ್ಗೆ ಅವರು ಧೈರ್ಯವಾಗಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದ ಕಾರಣ ಏನಂದ್ರೆ ಪವಿತ್ರಾತ್ಮನ ಅವರ ಮೇಲೆ ಹೇಳಿದ್ರು. ಹಾಗಾದ್ರೆ ಪ್ರೇರೆ, ಈ ಪಂಚಾಶತ ದಿನದಲ್ಲಿ ಆ ಪವಿತ್ರಾತ್ಮನು ದೇವರು ನಮ್ಮೊಳಗೆ ಆತನ ಕೊಟ್ಟಿದ್ದಾನೆ, ನಮ್ಮೊಳಗಿಟ್ಟಿದ್ದಾನೆ, ನಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾನೆ. ನೀವು ಹೋಗಿ ಸುವಾರ್ತೆ ಸಾಕ್ಷಿಗಳರೆ ಎಂಬುದು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಆದ್ರೆ ಅನೇಕ ಸಾರಿ ಆ ಪವಿತ್ರಾತ್ಮನ ನಾವು ಸುಮ್ಮನೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಾವು ಆಲೋಚನೆ ಮಾಡೋಣ, ಪವಿತ್ರಾತ್ಮನು ನಮ್ಮೊಳಗೆ ತನ್ನ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಎಷ್ಟರ ಮಟ್ಟಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಮತ್ತು ಮೊದಲನೇದಾಗಿ ಬಲಪಡಿಸ್ತಾನೆ, ಎರಡನೇದಾಗಿ ಸಾಕ್ಷಿಯಾಗಿರೋದಕ್ಕೆ ಸಹಾಯ ಮಾಡ್ತಾನೆ, ಮತ್ತು ಮೂರನೇದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ರೋಮಪುರದವರಿಗೆ ಬರೆದ ಪತ್ರಿಕೆ ನಾವು ಓದಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. 26ನೇ ವಚನವನ್ನು ನಾವು ಓದಿಕೊಳ್ಳೋಣ. 26ನೇ ವಚನ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಎಷ್ಟು ಶ್ರೇಷ್ಠನಾಗಿರುವಂತ ಆತ್ಮನನ್ನು ದೇವರು ನಮಗೆ ಆತನ ಕೊಟ್ಟಿದ್ದಾನೆ. ಅಲ್ಲಿ ದೇವರ ವಾಕ್ಯದಲ್ಲಿ ಪೌಲನು ರೋಮದಲ್ಲಿರುವಂತಹ ಸಭೆಯವರಿಗೆ ಆತನ ಮಾತನಾಡ್ತಾ, ಅಯ್ಯೋ ಪರಿಶುದ್ಧಾತ್ಮ ನಮಗೆ ದೇವರು ಕೊಟ್ಟಿದ್ದಾನೆ. ಆ ಪರಿಶುದ್ಧಾತ್ಮನ ಏನ್ ನೋಡ್ತಾರಂದ್ರೆ ನಾವು ಅಶಕ್ತರು ಎಂಬುದಾಗಿ ತಿಳಿದಿದ್ದಾನೆ, ನಾವು ಬಲಹೀನರು ಎಂಬುದಾಗಿ ಆತನಿಗೆ ಗೊತ್ತು, ನಾವು ಬಲಹೀನತೆ ಇಲ್ಲದಿರುವಂತವ್ರು ಎಂಬುದಾಗಿ ಆತನಿಗೆ ಗೊತ್ತು. ಆ ಬಲಹೀನತೆಯನ್ನು ತಿಳಿದವನಾಗಿ ನಮಗೆ ಏನ್ ಮಾಡ್ತಾನಂದ್ರೆ ಆ ಬಲಹೀನತೆಗಳಲ್ಲಿ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಈಸ್ ಅ ಹೆಲ್ಪರ್ ಇನ್ ಅವರ್ ವೀಕ್ನೆಸಸ್. ನಮ್ಮ ಬಲಹೀನತೆಗಳಲ್ಲಿ, ನಮ್ಮ ಅಶಕ್ತಿಯಲ್ಲಿ ನಮಗೆ ಬಲಪಡಿಸುವಂತವನು ಆತನಾಗಿದ್ದಾನೆ. ನಾವು ಬಲಹೀನತೆಗಳಲ್ಲಿರುವಾಗ, ನಾವು ಕುಗ್ಗಿ ಹೋಗುವಾಗ, ನಮಗಿರುವಂತಹ ಅನೇಕ ಬಲಹೀನತೆಯಲ್ಲಿ ಅಶಕ್ತರಾಗಿ ಆಸಕ್ತಿಯುಳ್ಳಂತವರಾಗಿ ನಾವು ಇರುವಾಗ, ಆ ಶಕ್ತಿ ಇಲ್ಲದೆ ಇರುವಂತವರಾಗಿ ನಾವು ಜೀವಿಸುವಾಗ ನಮ್ಮ ಆಸಕ್ತಿಯನ್ನು ನೋಡಿ, ಅಶಕ್ತಿಯನ್ನು ನೋಡಿ ಆತನ ಏನ್ ಮಾಡ್ತಾನೆ ಅಂದ್ರೆ ನಮಗೆ ಸಹಾಯ ಮಾಡ್ತಾನೆ. ಸಹಾಯ ಮಾಡೋದು ಮಾತ್ರ ಅಲ್ಲ, ಮತ್ತೆ ಎರಡನೇದಾಗಿ ಅಲ್ಲಿ ಬರೆಯಲ್ಪಟ್ಟಂತ ನಾವು ನೋಡ್ತೇವೆ, ನಾವು ಕೆಲವು ಸಾರಿ ಏನು ಪ್ರಾರ್ಥನೆ ಮಾಡಬೇಕು ತಿಳಿಯದೇ ಇರುವಾಗ ಮಾತಿಲ್ಲದ ನರಳಾಟದಿಂದ ನಿನಗೋಸ್ಕರ ನನಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ. ಪವಿತ್ರ ಆತ್ಮನು ಎಷ್ಟು ಶ್ರೇಷ್ಠವಾಗಿರುವಂತ ಆತ್ಮನು. ಅದು ಯೇಸು ಕ್ರಿಸ್ತನ ಆತ್ಮನಾಗಿದ್ದಾನೆ. ಯೇಸು ಕ್ರಿಸ್ತನ ಆತ್ಮನ ನಮ್ಮನ್ನಾಗಿದ್ದು ಆತನು ಮಾತಿಲ್ಲದ ನರಳಾಟದಿಂದ ಆತನ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ವಿಜ್ಞಾಪನೆಗಳನ್ನು ಆತನು ಮಾಡ್ತಾನೆ. ಯಾರ ಜನರಲ್ಲಿ ಹೃದಯದಲ್ಲಿ ಪರಿಶುದ್ಧಾತ್ಮನಿದ್ದಾನೋ, ನಾವು ಬಲಹೀನರಾಗುವಾಗ, ನಾವು ಅಶಕ್ತರಾಗುವಾಗ, ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಆಗದೇ ಇರುವಾಗ, ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದೆ ಇರುವಾಗ, ಕೆಲವು ಸಾರಿ ಶಾರೀರಿಕ ಬಲಹೀನತೆಯಲ್ಲಿ ನಾವು ಬಿದ್ದು ಹೋಗಿ ಎದ್ದು ನಾವು ಪ್ರಾರ್ಥನೆ ಮಾಡೋದಕ್ಕೆ ಆಗದೇ ಇರುವಾಗ ನಮ್ಮೊಳಗಿರುವಂತ ಪವಿತ್ರ ಆತ್ಮನು ನಮಗೋಸ್ಕರ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಂತ ಆ ಮಾತನ್ನು ನಾವು ನೋಡುವಾಗ ಬರೆಯಲ್ಪಟ್ಟಿದೆ, ನಾವು ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲವಾಗಿರೋದ್ರಿಂದ ಪವಿತ್ರ ಆತ್ಮನು ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ನಾವು ನೋಡ್ತೇವೆ ಬೇಡಿಕೊಳ್ಳುತ್ತಾನೆ.
ಈ ಲೋಕದ ನಮಗೋಸ್ಕರ ಯಾರು ಬೇಡಿಕೊಳ್ತಾರೋ ಬೇಡಿಕೊಳ್ಳೋದಿಲ್ವೋ, ಆದ್ರೆ ದೇವರ ಆತ್ಮನು ನಿನ್ನೊಳಗಿದ್ರೆ, ದೇವರ ಆತ್ಮನು ನಮ್ಮೊಳಗಿದ್ರೆ, ದೇವರ ಆತ್ಮನು ನಮ್ಮೊಳಗೆ ಜೀವಿಸುವವನಾಗಿದ್ರೆ ನಿನಗೋಸ್ಕರ ನನಗೋಸ್ಕರ ಅದನ್ನು ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ. ನಿನಗೋಸ್ಕರ ನನಗೋಸ್ಕರ ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ನಿನಗೋಸ್ಕರ ನನಗೋಸ್ಕರ ನಮ್ಮನ್ನು ಬಲಪಡಿಸೋದಕ್ಕೋಸ್ಕರ, ನಮ್ಮನ್ನು ಧೈರ್ಯಪಡಿಸೋದಕ್ಕೋಸ್ಕರ ಆತನ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ಯಾಕಂದ್ರೆ ಪ್ರಿಯರೇ, ಪವಿತ್ರ ಆತ್ಮ ನಮ್ಮೊಳಗೆ ಮಾಡುವಂತ ಕಾರ್ಯ ಅಂದ್ರೆ ನಾವು ಅಶಕ್ತರಾಗಿದ್ದಾಗ ನಮಗೆ ಸಹಾಯ ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ನಮಗೋಸ್ಕರ ಪ್ರಾರ್ಥನೆಯನ್ನು ಆತನು ಮಾಡ್ತಾನೆ. ಅಂದ್ರೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೆಲವು ಪ್ರಶ್ನೆಗಳು ಬರ್ತವೆ. ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಇದಕ್ಕಾಗಿ ನಾನು ಕೇಳಬೇಕಾ ಕೇಳಬಾರ್ದ ಅಲ್ರ? ಇದನ್ನು ಯಾವ ವಿಷಯದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು, ಕೆಲವು ವಿಷಯ ನಮಗೆ ಬಂದಾಗ ನಾವು ಏನು ಮಾಡಬೇಕು ಅರ್ಥವಾಗದೇ ಇರುವಂತ ಸ್ಥಿತಿಯಲ್ಲಿರುವಾಗ ಪವಿತ್ರಾತ್ಮನ ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ, 27ನೇ ವಚನ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಬರೆಯಲ್ಪಟ್ಟದೆ. ಆ ಮಾತನ್ನು ನಾವು ಓದಿಕೊಳ್ಳೋಣ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ, ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ನಾವು ನೋಡ್ತೇವೆ, ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ, ಆ ಆತ್ಮನು ದೇವರ ಚಿತ್ತಕ್ಕನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ತಾನೆ. ನಾವು ನೋಡುವಾಗ ಆತನ ಬೇಡಿಕೊಂಡು ನಾವು ಏನು ಬೇಡಿಕೊಳ್ಳೋದು ನಮ್ಗೆ ಗೊತ್ತಾಗಂಗಿಲ್ಲ. ಆದ್ರೆ ಪವಿತ್ರ ಆತ್ಮನ ನಮ್ಮೊಳಗಿರೋದ್ರಿಂದ, ಆತನ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ತಿಳಿದುಕೊಂಡಿರೋದ್ರಿಂದ, ಆ ದೇವರ ಚಿತ್ತವನ್ನು ತಿಳಿದುಕೊಂಡಂತ ಪವಿತ್ರ ಆತ್ಮನು ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ, ದೇವರ ಹತ್ರ, ದೇವ ಜನರಿಗೋಸ್ಕರ, ಆತ್ಮನಿಂದ ತುಂಬಲ್ಪಟ್ಟವರಿಗೋಸ್ಕರ ದೇವ ಕಾರ್ಯಗಳನ್ನು ಮಾಡ್ತಿರುವಂತ, ದೇವರ ಸೇವೆಯನ್ನು ಮಾಡ್ತಿರುವಂತ ತನ್ನ ಭಕ್ತಾದಿಗಳಿಗಾಗಿ, ತನ್ನ ಮಕ್ಕಳಿಗಾಗಿ ಆತನು ಮಾತಿಲ್ಲದ ನರಳಾಟದಿಂದ ದೇವರ ಚಿತ್ತಕ್ಕನುಸಾರವಾದಂತ ಪ್ರಾರ್ಥನೆಯನ್ನು ಆತನು ಮಾಡ್ತಾನೆ. ದೇವರ ಚಿತ್ತಕ್ಕನುಸಾರವಾದಂತ ಪ್ರಾರ್ಥನೆ ನಮಗೋಸ್ಕರ ಆತನು ಮಾಡ್ತಾನೆ. ಹಾಗಾದ್ರೆ ಪ್ರೇರೆ, ಪವಿತ್ರಾತ್ಮನು ನಮಗೆ ಸಹಾಯಕನು ಮಾತ್ರ ಅಲ್ಲ, ನಮ್ಮನ್ನು ಬಲಪಡಿಸುವ ಆತನು ಮಾತ್ರವಲ್ಲ, ನಾವು ಸಾಕ್ಷಿ ಕೊಡೋದಕ್ಕೆ ನಮ್ಮನ್ನು ಸಿದ್ಧ ಮಾಡುವ ಆತನಲ್ಲ, ನಮ್ಮ ಅಶಕ್ತಿಯಲ್ಲಿ ನಮ್ಮನ್ನು ನಾವು ನೋಡಿ ನಮಗೆ ಸಹಾಯ ಮಾಡುವ ಆತನು ಮಾತ್ರ ಅಲ್ಲ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಏನಂದ್ರೆ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಏನಿದೆಯೋ ಆತನಿಗೆ ಗೊತ್ತುಂಟು. ಆದ್ದರಿಂದ ದೇವರೇ, ನಾನು ಈ ಮಗನಲ್ಲಿದ್ದೇನೆ, ಈ ಮಗನ ವಿಷಯದಲ್ಲಿ ನಿನ್ನ ಚಿತ್ತ ಏನಿದೆಯೋ ಆ ನಿನ್ನ ಚಿತ್ತ ನೆರವೇರಲೆಂಬುದಾಗಿ ಆ ಚಿತ್ತ, ದೇವರ ಚಿತ್ತ ನಮ್ಮೊಳಗೆ ನೆರವೇರೋದಕ್ಕೋಸ್ಕರ ಪವಿತ್ರಾತ್ಮ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅಂದ್ರೆ ಆಲೋಚನೆ ಮಾಡ್ರಿ, ಒಂದು ಕಡೆ ಪರಲೋಕದಲ್ಲಿ ಯೇಸು ಕ್ರಿಸ್ತನು ತಂದೆಯ ಬಲಪಾಶದಲ್ಲಿ ಕೂತ್ಕೊಂಡು ನಮ್ಮ ಕಡೆ ಪ್ರಾರ್ಥನೆ ಮಾಡ್ತಾನೆ. ಇನ್ನೊಂದು ಕಡೆ ನಾವು ನೋಡುವಾಗ ನಮ್ಮೊಳಗಿರುವಂತ ಯೇಸು ಕ್ರಿಸ್ತನ ಆತ್ಮವು ನಮ್ಮೊಳಗಿದ್ದು ನಾವು ನೋಡ್ತೇವೆ ದೇವರ ಚಿತ್ತ ನೆರವೇರಿಸೋದಕ್ಕೋಸ್ಕರ ನಾವು ಬಲಹೀನರಾಗಿದ್ದಾಗ ಏನು ಪ್ರಾರ್ಥನೆ ಮಾಡಬೇಕು ತಿಳಿಯದ ಪರಿಸ್ಥಿತಿಗಳಲ್ಲಿ ಪರಿಶುದ್ಧಾತ್ಮನು ನಿನಗೋಸ್ಕರ, ನನಗೋಸ್ಕರ ದೇವರ ಹತ್ರ ಬೇಡಿಕೊಳ್ತಾನೆ. ದೇವರೇ, ಇನ್ನೊಂದು ಸಾರಿ ಕ್ಷಮಿಸು, ಇನ್ನೊಂದು ಸಾರಿ ಅವರನ್ನು ಧೈರ್ಯಪಡಿಸು, ಇನ್ನೊಂದು ಸಾರಿ ಅವರಿಗೆ ಸಹಾಯ ಮಾಡು, ಪ್ರಾರ್ಥನೆ ಬಲವನ್ನು ಇವರು ಕೊಡು, ವಾಕ್ಯ ಬಲವನ್ನು ಕೊಡು, ಕ್ರೈಸ್ತರಾಗಿ ಜೀವಿಸೋದಕ್ಕೆ ಬಲ ಕೊಡು, ಸಾಕ್ಷಿ ಹೇಳೋದಕ್ಕೆ ಅವರಿಗೆ ಬಲ ಕೊಡು ಎಂಬುದಾಗಿ ನಿನಗೋಸ್ಕರ, ನನಗೋಸ್ಕರ ದೇವರ ಚಿತ್ತವನ್ನು ನೆರವೇರಿಸುವನಾಗಿ ನಮಗೋಸ್ಕರ ಆತನ ಪ್ರಾರ್ಥನೆ ಮಾಡ್ತಾನೆ. ಹಾಗಾದ್ರೆ ಪ್ರೇರೆ, ನಾವು ಆಲೋಚನೆ ಮಾಡೋಣ, ಪರಿಶುದ್ಧಾತ್ಮನ ನಮ್ಮ ಜೀವಿತದಲ್ಲಿ ಸ್ಥಾನ ಕೊಡ್ತಾ ಇದ್ದೀವ? ಪರಿಶುದ್ಧಾತ್ಮನ ನಮ್ಮೊಳಗಿರುವಾಗ ಎಷ್ಟೋ ಆಶೀರ್ವಾದ ನಮಗೋಸ್ಕರ ಆತನಿಟ್ಟಿದ್ದಾನೆ. ಅದು ಬೇರೆ ಯಾವುದೋ ಒಂದು ಜನಾಂಗಕ್ಕಾಗಿ, ಒಂದು ಕ್ರೈಸ್ತ ಗುಂಪಿಗಾಗಿ, ಒಂದು ಜನಾಂಗಕ್ಕಾಗಿ, ಒಂದು ಸಂಸ್ಥೆಗಾಗಿ ಸೇರಿದಲ್ಲ. ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ತನ್ನ ಆತ್ಮನನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ತನ್ನ ಮಗನ ಆತ್ಮನನ್ನು ನಮ್ಮೊಳಗಿಟ್ಟಿದ್ರಿಂದ ಅಪ್ಪಾ ತಂದೆ ಎಂದು ಕರೆಯುವಂತ ಧೈರ್ಯ ನಮಗೆ ಉಂಟಾಯಿತು. ನಮಗೆ ಧೈರ್ಯ ಎಲ್ಲಿಂದ ಬಂದಿದೆ? ಎಲ್ಲಿಂದ ಧೈರ್ಯ ನಮಗೆ ಸಿಕ್ಕಿದೆ? ಎಲ್ಲಿಂದ ಆ ಬಲ ನಮಗೆ ಸಿಕ್ಕಿದೆ? ಎಲ್ಲಿಂದ ಆ ಶಕ್ತಿ ನಮಗೆ ಸಿಕ್ಕಿದೆ? ಕಾರಣ ಒಂದೇನೆಂದ್ರೆ ಯೇಸು ಕ್ರಿಸ್ತನ ಆತ್ಮವು ನಮ್ಮೊಳಗಿರುವುದ ತಂದೆಯನ್ನು ಅಪ್ಪಾ ತಂದೆಯನ್ನು ಕರೆಯುವಂತ ಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾದ್ರೆ ಪ್ರೇರೆ, ಕರ್ತನ ಸನ್ನಿಧಾನದಲ್ಲಿ ನಾವಿರುವಾಗ ಪವಿತ್ರ ಆತ್ಮ, ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಪವಿತ್ರ ಆತ್ಮ ನಮ್ಮನ್ನು ಬಲಗೊಳಿಸ್ತಾನೆ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ, ಬಲಗೊಳಿಸಿ ನಾವು ಸಾಕ್ಷಿಯಾಗಿರುವಂತೆ ಮಾಡ್ತಾನೆ. ಎರಡನೇದಾಗಿ, ಮೂರನೇದಾಗಿ ನಾವು ನೋಡ್ತೇವೆ, ನಾವು ಅಶಕ್ತರಾಗಿದ್ದಾಗ ನಮಗೆ ಸಹಾಯ ಮಾಡ್ತಾನೆ, ಆ ಸಮಸ್ಯೆಗಳನ್ನು ಜಯಿಸುವುದಕ್ಕೆ ನಮಗೆ ಸಹಾಯ ಮಾಡ್ತಾನೆ. ನಾಲ್ಕನೇದಾಗಿ ನೋಡ್ತೇವೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಮಾತಲ್ಲದ ನರಳಾಟದಂತಿರ್ತದೆ. ಆ ಪ್ರಾರ್ಥನೆ ದೇವರ ಚಿತ್ತಕ್ಕನುಸಾರವಾಗಿರುವಂಥ ಪ್ರಾರ್ಥನೆಯಾಗಿ ನಮಗೋಸ್ಕರ, ದೇವಚಂದ್ರಗೋಸ್ಕರ ಆತನ ಪ್ರಾರ್ಥನೆ ಮಾಡುವಂಥವನು ಆತನಾಗಿದ್ದಾನೆ. ಮತ್ತು ನಾಲ್ಕನೇದಾಗಿ ನಾವು, 5ನೇದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. 13ನೇ ವಚನ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು
ಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಸಾಕ್ರೆ ಅಲ್ಲಿ ನಾವು ನೋಡುವಾಗ ಆತನ ಹೇಳಿದಂತ ಮಾತು, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ. ಅಂದ್ರೆ ಅಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮನಿಂದ ನೀವು ಶುದ್ಧೀಕರಿಸಲ್ಪಟ್ಟಿದ್ದೀರಿ. ಪವಿತ್ರಾತ್ಮನ ಶಕ್ತಿಯ ಮೂಲಕ ನೀವು ಬಲವನ್ನು, ಶುದ್ಧೀಕರಣವನ್ನು ನೀವು ಹೊಂದಿಕೊಂಡಿದ್ದೀರಿ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ಮಾಡುವಂತ ಒಂದು ಕೆಲಸ ಏನೆಂಬುದಾಗಿ ನಾವು ನೋಡುವಾಗ, ಈ ವಿಲ್ ಸ್ಯಾಂಟಿಫೈ ಅಸ್, ಅಂದ್ರೆ ನಮ್ಮನ್ನು ಪರಿಶುದ್ಧತೆಯ ಕಡೆಗೆ ನಮ್ಮನ್ನು ನಡೆಸ್ತಾನೆ. ನಮ್ಮಲ್ಲಿರುವಂತ ಅಪವಿತ್ರವಾಗಿರುವಂತ ಕಾರ್ಯಗಳನ್ನು ತೆಗೆದುಹಾಕಿ ನಮ್ಮಲ್ಲಿ ಪವಿತ್ರತೆಯನ್ನು ಆತನು ನಮ್ಮನ್ನು ಉಂಟು ಮಾಡ್ತಾನೆ. ಅಂದ್ರೆ ಇನ್ನೂ ಸುಲಭವಾಗಿ ನಾನು ಹೇಳ್ತೇನೆ, ಪವಿತ್ರಾತ್ಮನು ನಮ್ಮಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ನಾವು ದೇವರನ್ನು ಎದುರುಗೊಳ್ಳುವುದಕ್ಕೋಸ್ಕರ ದೇವರು ನಮ್ಮನ್ನು ಸಿದ್ಧ ಮಾಡ್ತಾನೆ. ಪವಿತ್ರಾತ್ಮನ ನಮ್ಮನ್ನು ಸಿದ್ಧ ಮಾಡ್ತಾನೆ. ಯಾಕಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಾವು ಕ್ರಿಸ್ತನನ್ನು ಎದುರುಗೊಳ್ಳಬೇಕಾದ್ರೆ, ದೇವರನ್ನು ನೋಡಬೇಕಾದ್ರೆ ಪರಿಶುದ್ಧತೆ ಅನ್ನುವಂಥದ್ದು ನಮಗೆ ಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ, ಪರಿಶುದ್ಧತೆ ಇಲ್ಲದಿದ್ದರೆ ಯಾರು ದೇವರನ್ನು ನೋಡುವುದು ಅಸಾಧ್ಯ. ಅಂದ್ರೆ ಪರಿಶುದ್ಧತೆ ಇಲ್ಲದಿದ್ದರೆ ದೇವರನ್ನು ನೋಡುವುದು ಅಸಾಧ್ಯ ಎಂಬುದಾಗಿ ಆತನು ಹೇಳಿದ. ಹಾಗಾದ್ರೆ ಆ ಪರಿಶುದ್ಧತೆ ನಮ್ಮಲ್ಲಿ ಎಲ್ಲಿಂದ ಬರಬೇಕು? ದೇವರ ವಾಕ್ಯದಿಂದ ನಾವು ಪರಿಶುದ್ಧರಾಗ್ತೇವೆ. ಅಂದ್ರೆ ಕ್ರಿಸ್ತನ ರಕ್ತದಿಂದ ಪರಿಶುದ್ಧರಾಗ್ತೇವೆ. ಕ್ರಿಸ್ತನ ರಕ್ತದಿಂದ ಪರಿಶುದ್ಧರಾಗಬೇಕಾದ್ರೆ ನಾವು ಏನ್ ಮಾಡಬೇಕು? ದೇವರ ವಾಕ್ಯದಿಂದ ಪರಿಶುದ್ಧರಾಗಬೇಕಾದ್ರೆ ನಾವು ಏನ್ ಮಾಡಬೇಕು? ಅದನ್ನು ಯಾರು ತಿಳಿಸಿಕೊಡ್ತಾರೆ ಅಂದ್ರೆ, ಪರಿಶುದ್ಧಾತ್ಮನು ನಮ್ಮೊಳಗಿದ್ದು ನಮ್ಮನ್ನು ಸ್ಯಾಂಟಿಫೈ ಮಾಡ್ತಾನೆ. ನಮ್ಮನ್ನು ಪರಿಶುದ್ಧರನ್ನಾಗಿ ದಿನದಿಂದ ದಿನಕ್ಕೆ, ಸ್ಯಾಂಟಿಫಿಕೇಶನ್ ಅನ್ನುವಂಥದ್ದು, ಈ ಪರಿಶುದ್ಧತೆ ಅನ್ನುವಂಥದ್ದು ಒಂದೇ ದಿವಸಕ್ಕೆ ಆಗಿ ಹೋಗುವಂಥದ್ದಲ್ಲ. ಅಂದ್ರೆ ಕ್ರಮೇಣವಾಗಿ ದೇವರು ನಮ್ಮನ್ನು, ಪವಿತ್ರಾತ್ಮರು ನಮ್ಮನ್ನು ಏನ್ ಮಾಡ್ತಾನೆ? ಶುದ್ಧಿ ಮಾಡ್ತಾನೆ. ಒಂದೊಂದು ಸಾರಿ ನಾವು ತಪ್ಪು ಮಾಡಿದಾಗ, ಬಲಹೀನರಾದಾಗ, ಬಿದ್ದು ಹೋದಾಗ, ಮಗನೇ ಇದು ತಪ್ಪು, ಮಗಳೇ ಇದು ತಪ್ಪು, ಇದು ವಾಕ್ಯಾನುಸಾರವಾದದ್ದಲ್ಲ, ಇದು ವಾಕ್ಯಕ್ಕೆ ಯೋಗ್ಯವಾದದಲ್ಲ, ದೇವರ ಮಕ್ಕಳು ಜೀವಿಸಬೇಕಾದಂಥ ವಿಧಾನ ಅಲ್ಲ, ದೇವರ ಮಕ್ಕಳು ನಡೆಯಬೇಕಾದಂಥ ವಿಧಾನ ಅಲ್ಲ ಎಂಬುದಾಗಿ ನಮ್ಮನ್ನು ಎಚ್ಚರಿಸಿ ಅವುಗಳಿಂದ ನಮ್ಮನ್ನು ದೂರ ಮಾಡಿ ನಮ್ಮನ್ನು ಪವಿತ್ರತೆಯ ಕಡೆಗೆ ನಮ್ಮನ್ನು ನಡೆಸ್ತಾನೆ. ಅಂದ್ರೆ ನಮ್ಮನ್ನು ಕ್ರಿಸ್ತನ ಸ್ವರೂಪದ ಕಡೆಗೆ ನಮ್ಮನ್ನು ನಡೆಸ್ತಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಈಗ ನಾವು ಮನುಷ್ಯರಾಗಿದ್ದೇವೆ, ಮುಂದೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಒಂದು ಏನಂದ್ರೆ ನಾವು ಕ್ರಿಸ್ತನ ಸ್ವರೂಪವನ್ನು ಧರಿಸಿಕೊಳ್ತೇವೆ ಎಂಬುದಾಗಿ. ಅಂದ್ರೆ ಆ ಕ್ರಿಸ್ತನ ಸ್ವರೂಪ ನಮ್ಮಲ್ಲಿ ಎಲ್ಲಿ ಬರ್ತದೆ ಅಂತಂದ್ರೆ, ಯೇಸು ಕ್ರಿಸ್ತನಲ್ಲಿ ನಾವು ಭರವಸೆ ಇಡುವಾಗ ಆ ಪವಿತ್ರಾತ್ಮ ನಾವು ಹೊಂದಿಕೊಳ್ತೇವೆ. ಆ ಪವಿತ್ರಾತ್ಮನು, ಆ ಭರವಸೆ, ಕ್ರಿಸ್ತನ ಸ್ವರೂಪ ನಾವು ಹೊಂದಿಕೊಳ್ಳುವುದಕ್ಕೆ ನಮ್ಮನ್ನು ಪರಿಶುದ್ಧರನ್ನಾಗಿ ನಮ್ಮನ್ನು ಆತನು ಮಾಡ್ತಾನೆ. ಹಾಗಾದ್ರೆ ಪ್ರಿಯರೇ, ಪರಿಶುದ್ಧಾತ್ಮನ ಕೆಲಸ ಏನಂದ್ರೆ, ವಿಲ್ ಕ್ಲೆನ್ಸ್ ಹಿಸ್ ಬಿಲೀವರ್ಸ್. ಅಂದ್ರೆ ದೇವರಲ್ಲಿ ನಂಬಿಕಿಟ್ಟಂತ ಮಕ್ಕಳನ್ನು ಪರಿಶುದ್ಧವಾಗಿರುವಂತಹ ಒಂದು ಜನಾಂಗವನ್ನಾಗಿ ಆತನು ಸಿದ್ಧ ಮಾಡ್ತಾರೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಪವಿತ್ರಾತ್ಮನು ಆತನ ಯಾವ ರೀತಿಯಲ್ಲಿ ಆತನ ತನ್ನ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, 3ನೇ ಅಧ್ಯಾಯ 2ನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಓದಿಕೊಳ್ಳೋಣ. ಹೀಗಿದ್ದ ಮೇಲೆ ದೇವರ ಆತ್ಮನ ಸಂಬಂಧವಾದ ಸೇವೆಯು ಎಷ್ಟೋ ಹೆಚ್ಚಾಗಿ ಪ್ರಭಾವವುಳ್ಳದಾಗಿರಬೇಕು. ಅಪರಾಧ ನಿರ್ಣಯಕ್ಕೆ ಸಾಧನವಾಗಿರುವಂತ ಸೇವೆಯನ್ನು ಪ್ರಭಾವದಿಂದಲೂ ನೀತಿಗೆ ಸಮಾಧಾನವಾಗಿರುವ ಸೇವೆಯು ಎಷ್ಟೋ ಅಧಿಕಾರವು ಪ್ರಭಾವವುಳ್ಳದು ಆಗಿರಬೇಕು. ಅಂದ್ರೆ ಆ ವಾಕ್ಯ ಭಾಗದಲ್ಲಿ ಮುಂದಿನ ವಚನಗಳನ್ನು ನಾವು ನೋಡಿಕೊಂಡು ಹೋಗುವಾಗ ಆ ವಾಕ್ಯ ಭಾಗದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಒಂದು ಕಡೆ ಆತನ ಹೇಳುವಂತ ನೋಡ್ತೇವೆ. ಅಂದ್ರೆ 18ನೇ ವಚನ ಓದೋಣ, ಕ್ಷಮಿಸಿ, 8ನೇ ವಚನ ಅಲ್ಲ, 18ನೇ ವಚನ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಚನ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ಸೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಅಲ್ಲಿ ಬರೆಯಲ್ಪಟ್ಟದ್ದು ಏನಂತಂದ್ರೆ, ನಾವು ಈಗ ಮುಸುಕು ತೆಗೆದ ಮುಖದಂತೆ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರೆ ಮುಂದೆ ಏನಾಗ್ತದಂದ್ರೆ, ಆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಾವು ಹೋಗುತ್ತೇವೆ. ಆ ಪ್ರಭಾವದ ಸ್ವರೂಪವುಳ್ಳವರು ನಾವು ಆಗುತ್ತೇವೆ. ಅಂದ್ರೆ ಯೇಸು ಕ್ರಿಸ್ತನ ಪ್ರಭಾವವನ್ನು ನಾವು ನೋಡಿದ್ದೇವೆ ದರ್ಪಣದಲ್ಲಿ, ಕನ್ನಡಿಯಲ್ಲಿ ನಾವು ನೋಡಿದ್ದೇವೆ. ನಾವು ಆ ಸ್ವರೂಪಕ್ಕೆ ನಾವು ಹೋಗ್ತೇವೆ. ಆ ಸ್ವರೂಪಕ್ಕೆ ನಾವು ಹೋಗುವುದಾದ್ರೆ ಇದು ದೇವರಾತ್ಮನಿಂದ ಆಗುವಂತ ಕೆಲಸವಷ್ಟೇ. ಅಂದ್ರೆ ಪರಿಶುದ್ಧತೆ ಅನ್ನುವಂಥದ್ದು ದೇವರಾತ್ಮನಿಂದ ನಡೆಯುವಂತ ಕೆಲಸ. ಪರಿಶುದ್ಧಾತ್ಮನು ನಮ್ಮನ್ನು ಪವಿತ್ರ ಕೆಲಸ. ಅದಕ್ಕೆ ಅದರಲ್ಲಿರುವಂತ ಹೆಸರು ನಾವು ನೋಡುವಾಗ ಆತ್ಮನು ಅಂತ ಎಷ್ಟು ಹೇಳ್ತೇವೆ,
ಪರಿಶುದ್ಧ ಆತ್ಮನು, ಹೋಲಿ ಸ್ಪಿರಿಟ್ ಅಂದ್ರೆ, ಹೋಲಿ ಸ್ಪಿರಿಟ್ ಅಂದ್ರೆ ಈಸ್ ಹೋಲಿ, ಈ ವಿಲ್ ಮೇಕ್ ಹಿಸ್ ಪೀಪಲ್ ಹೋಲಿ. ಅಂದ್ರೆ ಆತನು ಪರಿಶುದ್ಧನಾಗಿರೋದ್ರಿಂದ ಆ ಪರಿಶುದ್ಧನಾಗಿರುವಂತ ಆತ್ಮನು ತನ್ನ ಜನಾಂಗವನ್ನು ತಾನು ಯಾರೊಳಗಿದ್ದಾನೋ, ಯಾರೊಟ್ಟಿಗೆ ಜೀವಿಸ್ತಾ ಇದ್ದಾನೋ ಆ ಜನಾಂಗವನ್ನು ಪರಿಶುದ್ಧವಾಗಿ ಮಾಡಿ, ಆ ವಿಶ್ವಾಸಿಯನ್ನು ಪರಿಶುದ್ಧನಾಗಿ ಮಾಡಿ, ದೇವರ ಮುಂದೆ ದೇವರ ಸ್ವರೂಪವನ್ನು ಧರಿಸಿಕೊಂಡವನಾಗಿ ಕರ್ತನ ರಾಜ್ಯದಲ್ಲಿ ಸೇರುವುದಕ್ಕೆ ಆತನನ್ನು ಯೋಗ್ಯನನ್ನಾಗಿ ದೇವರ ಆತನು ಮಾಡ್ತಾನೆ. ಹಾಗಾದ್ರೆ ಪ್ರೇರೆ, ಕರ್ತನ ಸನ್ನಿಧಾನದಲ್ಲಿ ನಾವಿರುವಾಗ, ದೇವರ ಮಕ್ಕಳಾಗಿ ನಾವಿರುವಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ಮಾಡುವಂತ 5ನೇ ಕೆಲಸ ಏನಂದ್ರೆ ನಿನ್ನನ್ನು ಶುದ್ಧಿ ಮಾಡ್ತಾನೆ. ಯು ವಿಲ್ ಕ್ಲೆನ್ಸ್ ಯು, ಯು ವಿಲ್ ಸ್ಯಾಂಟಿಫೈ ಯು. ನಿನ್ನನ್ನು ಪರಿಶುದ್ಧವಾಗಿರುವಂತ ವ್ಯಕ್ತಿಯನ್ನಾಗಿ ಆತನು ಮಾಡ್ತಾನೆ. ಯಾಕಂದ್ರೆ ಆತನು ಪರಿಶುದ್ಧನಾಗಿರೋದ್ರಿಂದ, ಆತನು ನಮ್ಮೊಳಗಿರುವುದರಿಂದ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾನೆ. ಹಾಗಾದ್ರೆ ಪ್ರೇರೆ, 5 ವಿಷಯ ನಾನು ಹೇಳ್ತೇನೆ. ಒಂದು, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದ ಪ್ರಕಾರ ನಮ್ಮನ್ನು ಬಲವೊಂದುವಂತೆ ಮಾಡ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ. 2ನೇದಾಗಿ ಬಲ ಹೊಂದು ಮಾತ್ರವಲ್ಲ, ನಮ್ಮನ್ನು ಸಾಕ್ಷಿಗಳಾಗಿ ನಾವು ಹೇಳುವಂತೆ ಸಾಕ್ಷಿ ಹೇಳುವಂತವರನ್ನಾಗಿ ನಮ್ಮನ್ನು ಮಾಡ್ತಾನೆ. 3ನೇದಾಗಿ ನಾವು ನೋಡಿದೇವೆ ಅಂದ್ರೆ, ನಾವು ಅಶಕ್ತರಾಗಿದ್ದಾಗ, ಆ ಅಶಕ್ತಿಯಲ್ಲಿ ನಾವು ಇರುವಾಗ, ನಾವು ಬಲಹೀನತೆಗಳಲ್ಲಿ ನಾವು ಇರುವಾಗ ದೇವರು ನಮಗೆ ಅಲ್ಲಿ ಸಹಾಯ ಮಾಡ್ತಾನೆ, ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡ್ತಾನೆ. ಮತ್ತು 4ನೇದಾಗಿ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ, ಮಾತಿಲ್ಲದ ನರಳಾಟದಿಂದ ವಿಜ್ಞಾಪನೆ ಮಾಡ್ತಾನೆ. ಏನು ಬೇಡಿಕೊಳ್ಳಬೇಕು ನಾವು ತಿಳಿಯದೇ ಇರುವಾಗ ದೇವರ ಚಿತ್ತ ನಮ್ಮ ಜೀವಿತ ಏನಿದೆಯೋ ಆ ಆತ್ಮನಿಗೆ ಗೊತ್ತಿದೆ. ಆದ್ದರಿಂದ ಆತನ ಏನ್ ಮಾಡ್ತಾನೆ, ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ. ಮತ್ತು 5ನೇದಾಗಿ ನಾವು ನೋಡಿದ್ದೇವೆ, ಯು ವಿಲ್ ಸ್ಯಾಂಟಿಫೈ ಅಸ್, ನಮ್ಮನ್ನು ಪರಿಶುದ್ಧರನ್ನಾಗಿ, ಪರಿಶುದ್ಧ ಜನಾಂಗವಾಗಿ, ದೇವರ ಸ್ವರೂಪಕ್ಕೆ ನಮ್ಮನ್ನು ಆತನು ಮಾಡ್ತಾನೆ. ಮೊದಲು ದೇವರ ಸ್ವರೂಪದಲ್ಲಿ ನಾವು ಸೃಷ್ಟಿಸಲ್ಪಡ್ತೀವಿ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತ ನಾವು ಪಾಪ ಮಾಡಿದ ಮೇಲೆ ದೇವರ ಸ್ವರೂಪವನ್ನು ನಾವು ಕಳ್ಕೊಂಡಿವಿ ಅಲ್ರ. ಆದ್ರೆ ಯೇಸು ಕ್ರಿಸ್ತನ ನಂಬಿಕೆ ಇಡೋದ್ರ ಮೂಲಕ ತಿರುಗಿ ನಾವು ರಕ್ಷಣೆ ಅನುಭವ ಬಂದು ದೇವರ ಮಕ್ಕಳಾಗುವಂತ ಅಧಿಕಾರ ಹೊಂದಿದ್ದೇವೆ. ಆ ಅಧಿಕಾರ ಹೊಂದ ಮೇಲೆ ನಾವು ತಿರುಗಿ ದೇವರ ಸ್ವರೂಪ ನಾವು ಬರಬೇಕಾದ್ರೆ ಪವಿತ್ರ ಆತ್ಮನು ನಮ್ಮನ್ನು ಪರಿಶುದ್ಧ ಮಾಡಿ ಆ ದೇವರ ಸ್ವರೂಪದಲ್ಲಿ ನಡೆಸ್ತಾನೆ. ಆ ದೇವರ ಸ್ವರೂಪದಲ್ಲಿ ಪರಿಶುದ್ಧತೆಯಲ್ಲಿ ನಾವಿರುವಾಗ ಆ ದೇವರನ್ನು ನೋಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದ್ರೆ ಇವತ್ತು ಬೆಳಗಿನ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಪಂಚಾಶತಮ ದಿನದಲ್ಲಿ ನಾವಿರುವಾಗ ಪವಿತ್ರ ಆತ್ಮನು ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡ್ತಾರೆ. ಒಂದು ವೇಳೆ ಇದುವರೆಗೆ ಪವಿತ್ರ ಆತ್ಮನು ಅಂದ್ರೆ ಅದು ಯಾವುದೋ ಸಭೆಗೆ ಸಂಬಂಧಪಟ್ಟದ್ದು, ಯಾವುದೋ ಒಂದು ಸಂಸ್ಥೆಗೆ ಸಂಬಂಧಪಟ್ಟದ್ದು, ಯಾವುದೋ ಒಂದು ಜನಾಂಗಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಆಲೋಚನೆ ನಮ್ಮಲ್ಲಿರುವುದಾದ್ರೆ ನಮ್ಮನ್ನು ಸರಿಪಡಿಸಿಕೊಳ್ಳೋಣ. ನಿನಗೋಸ್ಕರ ದೇವರ ಆತ್ಮನನ್ನು ಕಳಿಸಿದ್ದಾನೆ, ನಿನ್ನನ್ನು ಬಲಪಡಿಸೋದಕ್ಕೋಸ್ಕರ ಆತನ ಕಳಿಸಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನಾಗಿದ್ದಂಥ ದೇವರು ಹೊಸ ಒಡಂಬಡಿಕೆಯ ಸಮಯದಲ್ಲಿ ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದರು. ಈ ಅಂತ್ಯ ದಿನಮಾನಗಳಲ್ಲಿ ಪವಿತ್ರ ಆತ್ಮನಾಗಿ ನಿನ್ನೊಟ್ಟಿಗೆ ವಾಸ ಮಾಡ್ತಾ ಇದ್ದಾನೆ. ನಮ್ಮನ್ನು ಆ ದೇಶಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ನಮ್ಮನ್ನು ಸಿದ್ಧ ಮಾಡ್ತಾನೆ. ಆದ್ರಿಂದ ಆ ಪವಿತ್ರಾತ್ಮನಿಗೆ ನಮ್ಮನ್ನು ಸ್ಥಳ ಕೊಡೋಣ. ಆ ಪವಿತ್ರಾತ್ಮನ ನಿಂದಿಸುವುದು ಬೇಡ. ಯಾಕಂದ್ರೆ ಪವಿತ್ರಾತ್ಮನ ಬಗ್ಗೆ ಅನೇಕ ಸಲ ಅನೇಕ ಮಾತುಗಳನ್ನ ಮಾತನಾಡ್ತೇವೆ. ಆದ್ರೆ ಯೇಸು ಸಂಬಂಧ ಮಾತನಾಡ್ತಾನೆ, ನೀವು ನನ್ನ ಬಗ್ಗೆ ಮಾತನಾಡಿದ್ರು, ತಂದೆಯ ಬಗ್ಗೆ ಮಾತನಾಡಿದ್ರು ನಿಮಗೆ ಕ್ಷಮಾಪಣೆ ಇದೆ. ಆದ್ರೆ ಪವಿತ್ರಾತ್ಮನ ವಿರುದ್ಧವಾಗಿ ನೀವು ಮಾತನಾಡಿದ್ರೆ ನಿಮಗೆ ಕ್ಷಮಾಪಣೆ ಇಲ್ಲವೇ ಇಲ್ಲ. ಯಾಕಂದ್ರೆ ಆ ಪವಿತ್ರ ಆತ ನಮಗೋಸ್ಕರ ಕೊಟ್ಟಿದ್ದಾನೆ, ನಮಗೋಸ್ಕರ ಆತನಿದ್ದಾನೆ. ಆತನ ವಿರುದ್ಧವಾಗಿ ಮಾತನಾಡಿದ್ರೆ ನಾವು ಸೋತು ಹೋಗ್ತೀವಿ, ಕ್ಷಮಾಪಣೆ ಅನ್ನುವಂಥ ನಮಗಿಲ್ಲ. ಆದ್ರಿಂದ ಆ ಪವಿತ್ರ ಆತ್ಮನಿಗೆ ನಮ್ಮ ಜೀವಿತದ ಸ್ಥಾನ ಕೊಡೋಣ. ದೇವರೇ, ನನ್ನನ್ನು ಬಲಗೊಳಿಸಿದ ಪ್ರಾರ್ಥನೆ ಮಾಡೋಣ. ನನ್ನನ್ನು ಸಾಕ್ಷಿ ಹೇಳೋದಕ್ಕೋಸ್ಕರ ನನ್ನನ್ನು ಈ 10 ದಿನ ನಡೆಸಿದ ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಅಶಕ್ತನಾಗಿ ಬಿದ್ದು ಹೋದಾಗ ಪರಿಶುದ್ಧಾತ್ಮ ದೇವ ತಿರುಗಿ ನನಗೆ ಸಹಾಯ ಮಾಡಿ ನನ್ನನ್ನು ಬಲಗೊಳಿಸಿದ ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಕೆಲವು ಸಲ ನಾನು ಏನು ಪ್ರಾರ್ಥನೆ ಮಾಡಬೇಕು, ವಿಶ್ವಾಸಿಯಾಗಿ ನನ್ನ ಜೀವಿತದಲ್ಲಿ ದೇವರ ಚಿತ್ತವನ್ನು ತಿಳಿದು ಬಿದ್ದು ಹೋಗುವಾಗ ದೇವರೇ, ಕರ್ತನ ಚಿತ್ತವನ್ನು ತಿಳಿದಂತ ಆತ್ಮನೇ ನನ್ನೊಳಗಿದ್ದು ನನಗೋಸ್ಕರ ಪ್ರಾರ್ಥನೆ ಮಾಡೋಣ. ನಾವು ಕರ್ತನ ಹತ್ರ ಕೇಳ್ಕೊಂಡು, ಸ್ವಾಮಿ ಪರಿಶುದ್ಧಾತ್ಮ ದೇವರೇ, ನನ್ನೊಳಗೆ ನೀನಿರು ಸ್ವಾಮಿ, ನನ್ನೊಳಗೆ ನೀನಿದ್ದು ಕರ್ತನೆ, ನನ್ನೊಳಗೆ ನೀನು ವಾಸ ಮಾಡಿ ಕರ್ತನೆ, ನನ್ನನ್ನು ಪರಿಶುದ್ಧರಾಗಿ ಮಾಡು. ದೇವರ ಸ್ವರೂಪಕ್ಕೆ ನಾನು ಕಳ್ಕೊಂಡಂತ ದೇವರ ಸ್ವರೂಪವನ್ನು ತಿರುಗಿ ಪಡೆದುಕೊಂಡು ಆ ದೇವರೊಟ್ಟಿಗೆ ನಾನು ನಿಲ್ಲುವುದಕ್ಕೆ ದೇವರೇ ನನ್ನನ್ನು ಬಲಗೊಳಿಸುವುದಾಗಿ ಪ್ರಾರ್ಥನೆ ಮಾಡೋಣ. ಇದನ್ನು ಕರ್ತನ ಸನ್ನಿಧಾನದಲ್ಲಿ ಆ ದಿನ ಆತ್ಮನನ್ನು ಸುರಿಸಿದಂತ ದೇವರು ಅದನ್ನ ಶಿಷ್ಯರ ಮೇಲೆ, ಹೌದು, ಸುಮಾರು 2000 ವರ್ಷಗಳ ಹಿಂದೆ ಪರಿಶುದ್ಧಾತ್ಮನನ್ನು ಸುರಿಸಿದಂತ ದೇವರು ಇದನ್ನು ನೀನು ನಾನು ಕೇಳಿಕೊಂಡ್ರೆ ನಮ್ಮಲ್ಲಿ ತನ್ನ ಆತ್ಮನ ಶಕ್ತಿಯನ್ನು ತುಂಬಿಸ್ತಾನೆ. ಪರಿಶುದ್ಧಾತ್ಮ ನಮ್ಮ ಒಳಗಿರ್ತಾನೆ, ನಮ್ಮ ಜೊತೆಗೆ ಆತನಿರ್ತಾನೆ, ನಮ್ಮನ್ನು ನಡೆಸ್ತಾನೆ. ಆ ರೀತಿ ಆಗುವಂತೆ ಆ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಮ್ಮೊಳಗೆ ಮಾಡೋದಕ್ಕೆ ನಾವು ಅವಕಾಶ ಕೊಡುವಂತೆ ದೇವರು ನಮ್ಮೆಲ್ಲರಿಗೆ ಆತನ ಸಹಾಯ ಮಾಡಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಈ ಪಂಚಾಶತಮ ದಿನದಲ್ಲಿ ಪರಿಶುದ್ಧಾತ್ಮನು ಏನಾಗಿದ್ದಾನೆ, ಪರಿಶುದ್ಧಾತ್ಮನು ವಿಶ್ವಾಸಿಯ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಆತನು ಮಾಡ್ತಾನೆ ಅನ್ನೋ ವಿಷಯಗಳನ್ನು ದೇವರೇ ನಮ್ಮೊಟ್ಟಿಗೆ ನೀನು ಹೇಳಿದ್ದೆ, ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಕರ್ತನೆ, ಪ್ರಾರ್ಥನೆ ಮಾಡಿದ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳಲ್ಲಿರುವಂತೆಲ್ಲ ತಪ್ಪೆ ಅಭಿಪ್ರಾಯಗಳನ್ನು ತೆಗೆದುಹಾಕು ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಿದವರಾಗಿ, ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಂಡವರಾಗಿ, ನಿನ್ನ ವಾಕ್ಯದಲ್ಲಿ ದೇವರೇ ಬರವಣಿದವರಾಗಿ, ಪವಿತ್ರಾತ್ಮನಿಗೆ ತಮ್ಮ ಜೀವನದಲ್ಲಿ ಅವಕಾಶ ಕೊಟ್ಟವರಾಗಿ ಒಂದು ಸ್ವಾಮಿ ಈ ಲೋಕದಲ್ಲಿ ಅವರು ಜೀವಿಸುವುದಕ್ಕೆ ಸಹಾಯ ಮಾಡಿ ನಡೆಸಿದ್ದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆ. ಆಮೇಲೆ